ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ರಾಜ್ಯದಲ್ಲಿ ಕಾಲೇಜುಗಳ ಸಂಖ್ಯೆ ಹೆಚ್ಚುತ್ತಾ ಇದೆ, ಆದರೆ ವಿದ್ಯಾರ್ಥಿಗಳ ಕೊರತೆ ಕಂಡು ಬರ್ತಾ ಇದೆ. PU ಕಾಲೇಜುಗಳಿಗೆ ಅಡ್ಮಿಷನ್ ಕಡಿಮೆ ಆಗೋದಕ್ಕೆ ಕಾರಣ ಏನು ಎನ್ನುವಂಥ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಹುಟ್ಟಿಕೊಳ್ತಾ ಇದೆ. ಒಂದು ಕಡೆಯಲ್ಲಿ ಸರ್ಕಾರಿ ಕಾಲೇಜುಗಳು ಇದ್ರೂ ಕೂಡ ಖಾಸಗಿ ಕಾಲೇಜುಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೆಲ್ಲ ಅನುಮತಿಯನ್ನು ಕೊಡ್ತಾ ಇರೋದು ಯಾರು? ಈ ರೀತಿಯಾಗಿ ಕಾಲೇಜುಗಳನ್ನು ತೆರಿತಾ ಹೋದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆ ಕಾಲೇಜುಗಳಿಗೆ ಆಗೋದಿಲ್ವಾ ಎನ್ನುವಂಥ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಹುಟ್ಟುಕೊಳ್ಳುತ್ತೆ. ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ಕಾಲೇಜುಗಳು ಹೆಚ್ಚು, ಸ್ಟೂಡೆಂಟ್ಸ್ ಕೊರತೆ. ರಾಜ್ಯದಲ್ಲಿ ಖಾಸಗಿ ಕಾಲೇಜುಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಸರ್ಕಾರಿ ಕಾಲೇಜುಗಳ ಕತೆ ಏನು? ಸರ್ಕಾರಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಕೊರತೆ ಇದೆ. ಬೇಕಾಗಿದ್ದಾರೆ PUಗೆ 1.18 ಲಕ್ಷ ವಿದ್ಯಾರ್ಥಿಗಳು. ಪ್ರತಿ ವರ್ಷವೂ ಪ್ರಥಮ PU ಸೀಟುಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. SSLC ಉತ್ತೀರ್ಣರಾದಂಥ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಹೆಚ್ಚಳ ಇದೆ. 5 ವರ್ಷದಲ್ಲಿ ಖಾಸಗಿ ಕಾಲೇಜುಗಳ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಏರಿಕೆ ಕಂಡಿದೆ. ದುಬಾರಿ ಶುಲ್ಕ ಇದ್ರು, ಫೀಸ್ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಖಾಸಗಿ ಕಾಲೇಜುಗಳಿಗೆ ಡಿಮ್ಯಾಂಡ್ ಹೆಚ್ಚಾಗೋಕೆ ಕಾರಣ ಏನು? ಸರ್ಕಾರಿ ಕಾಲೇಜುಗಳು ಬಾಗಿಲು ಮುಚ್ಚುವ ಹಂತಕ್ಕೆ ಬಂದಿದೆ. ಕೆಲವೊಂದಿಷ್ಟು ಸರ್ಕಾರಿ ಕಾಲೇಜುಗಳಲ್ಲೇ ಉಪನ್ಯಾಸಕರೇ ಇಲ್ಲ. ಪಾಠ ಕೇಳೋದು ಎಲ್ಲಿಂದ ವಿದ್ಯಾರ್ಥಿಗಳು? ಖಾಸಗಿ PU ಕಾಲೇಜುಗಳಿಗೆ ಹೋಗುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇತ್ತ ಸರ್ಕಾರಿ ಕಾಲೇಜುಗಳಲ್ಲಿ ಸರಿಯಾಗಿ ವ್ಯವಸ್ಥೆಗಳಿಲ್ಲ ಎನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗುತ್ತೆ. ಶಿಕ್ಷಣ ವ್ಯಾಪಾರದ ಸರಕಾಗಿ ಬದಲಾಗ್ತಾ ಇದೆ. ಸಾಮಾಜಿಕ ಶೈಕ್ಷಣಿಕ ಅಸಮಾನತೆಯನ್ನು ಸೃಷ್ಟಿ ಮಾಡ್ತಾ ಇವೆ ಖಾಸಗಿ ಕಾಲೇಜುಗಳು. ಅಧಿಕ ಶುಲ್ಕ, ಬೇಕಾಬಿಟ್ಟಿ ಶುಲ್ಕ, ಫೀಸ್ ಅಂತ ಹೇಳಿದರೆ ಊಹೆಗೂ ನಿಲುಕ್ತಾ ಇಲ್ಲ. ಸಾಲ ಸೋಲ ಮಾಡಿ ಮಕ್ಕಳಿಗೆ ಶಿಕ್ಷಣ ಕೊಡಿಸುವಂಥ ಕೆಲಸವನ್ನು ಪೋಷಕರು ಇವತ್ತು ಮಾಡ್ತಾ ಇದ್ದಾರೆ. ತಮ್ಮ ಆದಾಯಕ್ಕೂ ಮೀರಿ ಫೀಸ್ ಕಟ್ಟಬೇಕಾದಂಥ ಅನಿವಾರ್ಯತೆ ಇದೆ. ವಿವಿಧ ಕೋರ್ಸ್ಗಳಿಗೆ ತರಬೇತಿ ನೆಪದಲ್ಲಿ ಲಾಭ ಪಡೆಯುವಂಥ ಪ್ರಯತ್ನವನ್ನು ಖಾಸಗಿ ಕಾಲೇಜಿನವರು ಮಾಡ್ತಾ ಇದ್ದಾರೆ. ರಾಜ್ಯದ PU ಸರ್ಕಾರಿ ಕಾಲೇಜುಗಳಲ್ಲಿ ಹಲವು ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಭಾರೀ ಅನುಕೂಲ ಇದ್ರೂ ಕೂಡ ವಿದ್ಯಾರ್ಥಿಗಳಿಗೆ ನಿರಾಸಕ್ತಿ ಯಾಕೆ? ಸರ್ಕಾರಿ ಶಾಲೆಗೆ ಹೋಗೋಕೆ ಯಾಕೆ ವಿದ್ಯಾರ್ಥಿಗಳು ಹಿಂದೇಟನ್ನು ಹಾಕ್ತಾ ಇದ್ದಾರೆ? ಅಲ್ಲೇನಾದರೂ ಸೌಲಭ್ಯದ ಕೊರತೆ ಇದೆಯಾ? ಮೊದಲೇ ಪ್ರಶ್ನೆ ಇದು. ಎರಡನೇದಾಗಿ, ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಕಾಲೇಜುಗಳಿಗೆ ಕಳುಹಿಸ್ತಾ ಇಲ್ವಾ? ನಮ್ಮ ಲೆವೆಲಲ್ಲಿ ಕಮ್ಮಿ ಆಗುತ್ತೆ, ಗೌರ್ಮೆಂಟ್ ಕಾಲೇಜ್ಗೆ ನನ್ನ ಮಗ ಹೋದರೆ ಎನ್ನುವಂಥ ಪರಿಕಲ್ಪನೆ ಪೋಷಕರ ತಲೆಗೆ ಬಂದಿದೆಯಾ? ಹಾಲಿ 3623 ಖಾಸಗಿ ಕಾಲೇಜಿನಲ್ಲಿ ವಿಜ್ಞಾನ ವಿಷಯಕ್ಕೆ ಭಾರಿ ಬೇಡಿಕೆ ಇದೆ. ಪೋಷಕರು ಕೂಡ ಖಾಸಗಿ ವ್ಯಾಮೋಹವನ್ನು ಬಿಡಬೇಕಿದೆ. ಸರ್ಕಾರಿ ಕಾಲೇಜುಗಳಲ್ಲಿ ಸಿಗೋದು ಅದೇ ಶಿಕ್ಷಣ, ಹಾಗೆಯೇ ಖಾಸಗಿ ಕಾಲೇಜುಗಳಲ್ಲೂ ಸಿಗೋದು ಅದೇ ಶಿಕ್ಷಣ. ಹಾಗಾದರೆ ಅಂಕಿಅಂಶಗಳನ್ನು ವಿವರವಾಗಿ ನೋಡ್ತಾ ಹೋಗೋದಾದರೆ ರಾಜ್ಯದಲ್ಲಿ ಎಷ್ಟು PU ಕಾಲೇಜುಗಳಿವೆ? 1319 ಸರ್ಕಾರಿ ಕಾಲೇಜುಗಳಿದ್ರೆ 3623 ಖಾಸಗಿ ಕಾಲೇಜುಗಳು ನಮ್ಮ ರಾಜ್ಯದಲ್ಲಿದೆ. ಇದರಲ್ಲಿ ಅನುದಾನಿತ 815 ಕಾಲೇಜುಗಳು ಅನುದಾನಿತ ಕಾಲೇಜುಗಳಾಗಿವೆ. ಗಮನಿಸ್ತಾ ಇದ್ದೀರಿ, ನಮ್ಮ ರಾಜ್ಯದಲ್ಲಿರುವಂಥ PU ಕಾಲೇಜುಗಳ ಸಂಖ್ಯೆ ವಿಭಜಿತ 159 ಕಾಲೇಜು, ವಸತಿ ಕಾಲೇಜುಗಳು 116, ಅಲ್ಪಸಂಖ್ಯಾತ ಕಾಲೇಜುಗಳು ಅವರಿಗೆ ಆ ವಿದ್ಯಾರ್ಥಿಗಳಿಗೆ ಆಗಿರುವಂಥ ಕಾಲೇಜುಗಳು 126. ಒಟ್ಟು 6177 ಕಾಲೇಜುಗಳು ನಮ್ಮ ರಾಜ್ಯದಲ್ಲಿ PU ಕಾಲೇಜುಗಳು ನಮ್ಮ ರಾಜ್ಯದಲ್ಲಿ ಇವೆ. ಹಾಗೆಯೇ 2025ರಲ್ಲಿ SSLC ಪರೀಕ್ಷೆಯನ್ನು ಬರೆದಂಥ ವಿದ್ಯಾರ್ಥಿಗಳು 8,42,173 ವಿದ್ಯಾರ್ಥಿಗಳು SSLC ಪರೀಕ್ಷೆಯನ್ನು ಬರೆದಿದ್ದರು. 8,42,173 ವಿದ್ಯಾರ್ಥಿಗಳು 2025ರಲ್ಲಿ SSLC ಪರೀಕ್ಷೆ ಪಾಸ್ ಆದವರು 6,54,399 ವಿದ್ಯಾರ್ಥಿಗಳು ಇದರಲ್ಲಿ ಪಾಸ್ ಆಗಿದ್ದಾರೆ. ಹಾಗೆಯೇ ಗಮನಿಸಬೇಕಾದಂಥ ವಿಚಾರ, ಎಷ್ಟು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ, ಎಷ್ಟು ಜನ ಪಾಸ್ ಆಗಿದ್ದಾರೆ ಅಂತೇಳಿ. 2025-26ರ ಪ್ರಥಮ PUC ಲಭ್ಯ ಸೀಟುಗಳು 7,72,402. ಡಿಫರೆನ್ಸ್ ಎಷ್ಟಿದೆ, ವ್ಯತ್ಯಾಸ ಎಷ್ಟಿದೆ ಅಂಕಿಅಂಶಗಳಲ್ಲಿ ನೋಡ್ತಾ ಇರಬಹುದು ನೀವು ಕೂಡ.
2025-26 ಸಾಲಿಗೆ ಅಂದಾಜು ಕೊರತೆ ಸೀಟು ಎಷ್ಟಿರೋದು ಅಂತ ಹೇಳಿದ್ರೆ 1,18,000 ವಿದ್ಯಾರ್ಥಿಗಳ ಕೊರತೆ ಇದೆ. ಇಷ್ಟೆಲ್ಲ ಕೊರತೆ, ಕಾಲೇಜುಗಳ ಸಂಖ್ಯೆ ಇದೆ, ಆದರೆ ವಿದ್ಯಾರ್ಥಿಗಳನ್ನು ತಗೊಂಡೋಗಿ ಎಲ್ಲ ಅಡ್ಮಿಷನ್ ಮಾಡೋದು, ಸ್ಟೂಡೆಂಟ್ಸೇ ಇಲ್ಲ ಅಂತ ಹೇಳಿದ್ರೆ ಯಾರಿಗೆ PU ಎಜುಕೇಷನ್ ಕೊಡಿಸೋದು? ಹಾಗಾದರೆ ಸದ್ಯಕ್ಕಿರುವಂಥ ಪ್ರಶ್ನೆಗಳಿವು. ಗಮನಿಸ್ತಾ ಇರ್ಬೋದು ನೀವು ಕೂಡ ಅಂಕಿಅಂಶಗಳನ್ನು. ರಾಜ್ಯದಲ್ಲಿ ಖಾಸಗಿ ಕಾಲೇಜುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಏನು ಎನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗತ್ತೆ. ಅಡ್ಮಿಷನ್ ಪ್ರಮಾಣ ಒಂದು ಕಡೆಯಲ್ಲಿ ವಿದ್ಯಾರ್ಥಿಗಳ ಕೊರತೆ ಇದ್ರೂ ಕೂಡ ಕಾಲೇಜುಗಳ ಸಂಖ್ಯೆ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಎನ್ನುವಂಥದ್ದನ್ನು ಅಂಕಿಅಂಶಗಳ ಮೂಲಕ ನಾನು ಹೇಳ್ತಾ ಇದ್ದೆ. ಇದೇ ವಿಚಾರದ ಕುರಿತು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಹಾಗೆಯೇ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಶಿಕ್ಷಣ ತಜ್ಞರಾಗಿರುವಂಥ ಡಾಕ್ಟರ್ ರಾಘವೇಂದ್ರ ಶಾಮಲೀಲ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಂಬರ್ಸ್ಗಳನ್ನು ನೋಡ್ತಾ ಇದ್ರಿ, ಒಂದು ಕಡೆಯಲ್ಲಿ ದಿನದಿಂದ ದಿನಕ್ಕೆ ಎಲ್ಲಿ ಕಂಡ್ರಲ್ಲಿ ಕಾಲೇಜುಗಳು ತಲೆ ಎತ್ತುತ್ತಾ ಇವೆ. ಖಾಸಗಿ ಕಾಲೇಜುಗಳು ಅನುಮತಿಯನ್ನು ಕೊಡೋದು ಸರ್ಕಾರವೇ, ಸರ್ಕಾರದ ಅನುಮತಿಯನ್ನು ಪಡೆದುಕೊಂಡೇ ಕೆಲವೊಂದಿಷ್ಟು ಕಾಲೇಜುಗಳು ಕಾರ್ಯವನ್ನು ನಿರ್ವಹಿಸ್ತಾ ಇವೆ. ಆದರೂ ಕೂಡ ಸ್ಟೂಡೆಂಟ್ಸ್ ಇಲ್ಲ. ಸರ್ಕಾರಿ ಕಾಲೇಜುಗಳತ್ತ ಮುಖ ಮಾಡೋರೇ ಇಲ್ಲ. ಸರ್, ಬಹಳ ಮುಖ್ಯವಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಸಾರ್ವತ್ರೀಕರಣ ಮಾಡಿಕೊಂಡಿದ್ದೇವೆ ನಾವು ಸಂವಿಧಾನದತ್ತವಾಗಿ. ಈ ಪ್ರಥಮ PU ಮತ್ತು 2ನೇ PU ಅಂತ ಹೇಳಿ 2 ವರ್ಷ ಏನು ಬರುತ್ತೆ, ಭಾಳ ಸಂದಿಗ್ಧವಾದಂಥ ಒಂದು ಹಂತ ಅದು. ಓಕೆ. ಅತ್ತ ಕಡೆ ಪದವಿ ಪೂರ್ವ ಕಾಲೇಜು ಅಂತ ಕರೆಯೋದ್ರಿಂದ ಇದು ಅಂಡರ್ ಗ್ರಾಜ್ಯುಯೇಟ್ ಕೋರ್ಸಸ್ ಅಲ್ಲ. ಹೌದು. ಈ ಕಡೆ ಕಂಪ್ಲೀಟ್ ಆಗಿ ಪಬ್ಲಿಕ್ ಗೂಡ ಅನ್ನೋಕ್ಕೆ 10th ಸ್ಟ್ಯಾಂಡರ್ಡ್ ನಂತರ ಬರೋವಂಥದ್ದು. ನಿಜ. ಈ ತ್ರಿಶಂಕು ಹಂತದಲ್ಲಿ ಈ ಮಧ್ಯದಲ್ಲಿ ಸಿಕ್ಕಾಕೊಂಡಿದೆ ಇದು ಅಡಕತ್ರಿಯಲ್ಲಿ. ಯಾಕೆ ಅಂದರೆ ಫೈನಾನ್ಸಿಂಗ್ ಆಫ್ ಎಜುಕೇಷನ್ ಅನ್ನುವಂಥದ್ದು, ಅಂದರೆ ಶಿಕ್ಷಣಕ್ಕೆ ನಾವು ಹೇಗೆ ಹಣಕಾಸನ್ನು ಪೂರೈಸಬೇಕು, ಸರ್ಕಾರದ ಬಾಧ್ಯತೆ ಏನು ಅನ್ನುವಂಥ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಿದಾಗ ಎಕನಾಮಿಕ್ ಥಿಯರಿಯಿಂದ ಹಿಡ್ಕೊಂಡು ಇಲ್ಲಿನ ತನಕ ಯಾವುದು ಪಬ್ಲಿಕ್ ಗೂಡ್ ಅಂತ ಕರೆಸ್ಕೊಳ್ಳುತ್ತೆ ಅದಕ್ಕೆ ಸರ್ಕಾರ ಹಣವನ್ನು ವಿನಿಯೋಗ ಮಾಡಬೇಕು ಅಂತ ಹೇಳೋದು ಎಲ್ಲ ದೇಶಗಳಲ್ಲಿ ಪ್ರಚಲಿತವಿರತಕ್ಕಂಥ ವಿದ್ಯಮಾನ. ನಮ್ಮ ದೇಶದಲ್ಲಿ ಕೂಡ ಅದನ್ನು ಒಂದು ಮೂಲಭೂತ ಹಕ್ಕಾಗಿ ಕೊಟ್ಟು 1ರಿಂದ 10ನೇ ತರಗತಿವರೆಗೂ ನೀವು ಸಾರ್ವತ್ರಿಕಗೊಳಿಸಿದ್ದೀರಾ, ಕಡ್ಡಾಯಗೊಳಿಸಿದ್ದೀರಾ ಶಿಕ್ಷಣವನ್ನು, ನೀವು ಸರ್ಕಾರಿ ಶಾಲೆಗಳಿಗೆ ಹೋದರೆ ಉಚಿತವಾಗಿ ಸಿಗುತ್ತೆ ಅನ್ನುವಂಥದ್ದು ಜನಜನಿತವಾದಂಥ ಒಂದು ಸಂಗತಿ. ಇನ್ನು ಹೈಯರ್ ಎಜುಕೇಷನ್ ಅಂತ ಹೇಳಿ ತಗೊಂಡ್ರೆ ಅದು ಪಬ್ಲಿಕ್ ಗೂಡ್ ಅಲ್ಲ. ಅಂದರೆ ಅದರಿಂದ ದೇಶಕ್ಕೆ ಎಷ್ಟು ಲಾಭ ಇದೆಯೋ ವ್ಯಕ್ತಿಗೂ ಅಷ್ಟೇ ಲಾಭ ಇದೆ. ಹಾಗಾಗಿ ವ್ಯಕ್ತಿ ತನಗೆ ದೊರೆಯಬಹುದಾದಂಥ ಲಾಭವನ್ನು ಪರಿಗಣನೆಗೆ ತೆಗೆದುಕೊಂಡು ಆತ ಅದರಲ್ಲಿ ಬಂಡವಾಳ ಹೂಡಬೇಕು ಅಂತ ಎಕನಾಮಿಕ್ ಥಿಯರಿ ಹೇಳುತ್ತೆ. ಸೊ ಪಬ್ಲಿಕ್ ಗೂಡ್ ಆದರೆ ಸರ್ಕಾರ ಹಣ ಹೂಡಬೇಕು. ಪ್ರೈವೇಟ್ ಗೂಡ್ ಅಲ್ಲ ಕಂಪ್ಲೀಟ್ ಆಗಿ ಇದು. ಯಾಕೆಂದ್ರೆ ಕೇವಲ ವ್ಯಕ್ತಿಗೆ ಮಾತ್ರ ಲಾಭ ಸಿಗೋದಿಲ್ಲ, ಇಟ್ಸ್ ಎ ಮೆರಿಟ್ ಗೂಡ್ ಅಂತ ಹೇಳ್ತೀವಿ. ಅಂದ್ರೆ ಅದರಿಂದ ವ್ಯವಸ್ಥೆ, ಸಮಾಜ, ದೇಶಕ್ಕೂ ಲಾಭ ಇದೆ, ವ್ಯಕ್ತಿಗೂ ತುಂಬಾ ಲಾಭ ಇದೆ. ಹಾಗಾಗಿ ವ್ಯಕ್ತಿ ಕೂಡ ಹಣವನ್ನು ಹೂಡಬೇಕು. ಆದರೆ ಯಾಕೆಂದ್ರೆ ಆತನಿಗೆ ಲಾಭ ಇದೆ. ಆದರೆ ವ್ಯಕ್ತಿ ಹೂಡ್ತಕ್ಕಂಥ ಹಣ ಎಷ್ಟಿರಬೇಕು ಅಂತ ಹೇಳಿದ್ರೆ ಆತನ ಎಬಿಲಿಟಿ ಟು ಪೇ, ಅಂದ್ರೆ ಹಣ ಕೊಡ್ತಕ್ಕಂಥ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇರಬೇಕು ಅಂತ ಮತ್ತೊಂದು ಸಿದ್ಧಾಂತ ಹೇಳುತ್ತೆ. ಅಂದರೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣಕ್ಕೆ ನಮಗೆ ಸ್ಪಷ್ಟತೆ ಇದೆ, ಪದವಿ ಶಿಕ್ಷಣದ ನಂತರದ ಶಿಕ್ಷಣಕ್ಕೆ ಪದವಿಯನ್ನು ಒಳಗೊಂಡಂಗೆ ನಮಗೆ ಸ್ಪಷ್ಟತೆ ಇದೆ. ಇವೆರಡರ ಮಧ್ಯೆ ಬರತಕ್ಕಂಥ ಸಂದಿಗ್ಧ ಸ್ಥಿತಿಯಲ್ಲಿ ಈ ಒಂದು PU ಶಿಕ್ಷಣ ಸಿಕ್ಕಾಕೊಂಡಿದೆ. ನಿಜ. ಇಲ್ಲಿ ತಾವು ಹೇಳ್ತಿದ್ರಿ 1,18,000 ಸೀಟುಗಳ ಕೊರತೆ ಇದೆ ಅಂತ. ನಾನು ದತ್ತಾಂಶ ನೋಡ್ತಿದ್ದೆ. ನಾನು ಒಬ್ಬ ಸಂಶೋಧಕನಾಗಿ ನಾನು ಎಲ್ಲವನ್ನು ವಸ್ತುನಿಷ್ಠವಾಗಿ ದತ್ತಾಂಶದ ಆಧಾರದ ಮೇಲೆ ಮಾತಾಡೋನು. ಕಳೆದ 2 ವರ್ಷಗಳಲ್ಲಿ ಪ್ರತಿಶತ 10% ಶಾಲೆಗಳು PU ಕಾಲೇಜುಗಳು ಜಾಸ್ತಿ ಆಗಿವೆ. ಖಾಸಗಿ ವಲಯದಲ್ಲಿ 10% ಜಾಸ್ತಿ ಆಗಿದೆ. ಅಂದರೆ ಈ 2 ವರ್ಷದಲ್ಲಿ ತಾವು ನೋಡೋದಾದರೆ ಹತ್ತಿರ ಒಂದು 450-500 ಕಾಲೇಜುಗಳು ಜಾಸ್ತಿ ಆಗಿವೆ. ಅಡ್ಡಿ ಇಲ್ಲ, ಆಗಲಿ. ಈಗ ನೀವು ಕೊಡ್ತಾ ಇರ್ತಕ್ಕಂಥ ಅನುಮತಿ ಕೊಡೋದು ಯಾರು ಅಂದರೆ ಸರ್ಕಾರವೇ. ಹೌದು. ಯಾವೆಲ್ಲ ಶಾಲೆಗಳು ಈಗ ಪ್ರೌಢ ಶಾಲೆ ಅಂತ ತನಕ ನಡೆಸ್ತಾ ಇದ್ದಾರೆ, ಅವರು ಆಟೋಮೆಟಿಕಲಿ ಆಸ್ಪಿರೇಷನ್ನಲ್ಲಿ PU ಕಾಲೇಜ್ ತೆಗಿಬೇಕು ಅನ್ನೋಂಥದ್ದು ಹಕ್ಕೊತ್ತಾಯನೂ ಇರುತ್ತೆ ಪೇರೆಂಟ್ಸ್ದು. ಸ್ವಾಮಿ 10 ವರ್ಷ 12 ವರ್ಷ ನಿಮ್ಮ ಶಾಲೆಯಲ್ಲಿ ನನ್ನ ಮಗು ಚೆನ್ನಾಗಿ ಓದ್ಕೊಂಡಿದೆ, ನಿಜ. ಈಗ ನನ್ನ ಮಗುವನ್ನು ನಾನು 11th ಸ್ಟ್ಯಾಂಡರ್ಡ್ಗೆ ಹಾಕ್ಬೇಕಂತ ಹೇಳಿದ್ರೆ ನನ್ನ ಮಗ ಅನ್ವೇಷಣ್ ಕೌಶಿಕನ್ನ, ನನಗೆ ಖಂಡಿತವಾಗೂ ಈಗ ಸಂದಿಗ್ಧ ಇದೆ. ಯಾಕೆಂದರೆ ಅವನು LKG ಇಂದ 10ನೇ ತರಗತಿ ತನಕ ಒಂದು ಅದ್ಭುತವಾದ ಶಾಲೆಯಲ್ಲಿ ಓದ್ದ, ಜ್ಞಾನಾಕ್ಷಿ ವಿದ್ಯಾನಿಕೇತನ್ ಅನ್ನೋ ಶಾಲೆಯಲ್ಲಿ. ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಸಂಸ್ಕಾರ, ಅಲ್ಲಿನ ವ್ಯಕ್ತಿತ್ವ ನಿರ್ಮಾಣಕ್ಕೆ ಕೊಡ್ತಕ್ಕಂಥ ಒತ್ತು ಭಾಳ ಇಷ್ಟ ಆಯಿತು. ಈಗ PUಗೆ ಎಲ್ಲಿ ಹಾಕಬೇಕು? ಯಾಕೆಂದರೆ ಅಲ್ಲಿ PU ಇಲ್ಲ.
ಸೊ ಸಹಜವಾಗಿ ನನ್ನ ಮುಂದೆ ಇರುವಂತಹದ್ದು ನಾನು ಸರ್ಕಾರಿ ಶಾಲೆ PU ಕಾಲೇಜ್ ಕಡೆ ಹೋಗಬೇಕು ಅಥವಾ ಖಾಸಗಿ ಸಂಸ್ಥೆಗಳ ಕಡೆ ಹೋಗಬೇಕು. ಸಾಮಾನ್ಯಕ್ಕೆ ಒಂದು ಪ್ಯಾಟರ್ನ್ ನೀವು ಅಬ್ಸರ್ವ್ ಮಾಡೋದಾದ್ರೆ, ಯಾರೆಲ್ಲ ಪೋಷಕರು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗಳಲ್ಲಿ ಓದಿಸಿರ್ತಾರೆ ಅವರು ಸರ್ಕಾರಿ PU ಕಾಲೇಜುಗಳ ಕಡೆ ಮುಖ ಮಾಡುವಂಥ ಪ್ರಮಾಣ ಭಾಳ ಕಡಿಮೆ. ಆ ಸಂಭವನೀಯತೆಯೇ ದಯಮಾಡಿ ತೆಗೆದುಹಾಕಿ. ಯಾವುದೋ ಒಂದಷ್ಟು ಕೇಸಸ್ಸಲ್ಲಿ ಎಕ್ಸ್ಟ್ರೀಮಿಟೀಸ್ ಇದೆ, ಅಥವಾ ಸಂಪತ್ತನ್ನು ಹುಟ್ಟು ಹಾಕ್ತಕ್ಕಂಥ ಮೂಲಾದಾಯ ತರ್ತಾ ಇರತಕ್ಕಂಥ ವ್ಯಕ್ತಿ ಇಲ್ಲ ಈಗ, ಅಥವಾ ಅನುಪಸ್ಥಿತಿ ಇದೆ, ರಿಸೋರ್ಸಸ್ ಕನ್ಸ್ಟ್ರೆಂಟ್ ಇದೆ ಅನ್ನೋ ಕಾರಣ ಬಿಟ್ಟು ಗೌರ್ಮೆಂಟ್ ಕಾಲೇಜ್ ಕಡೆಗೆ ಹೋಗ್ಬೋದು. ಬಿಟ್ರೆ ಸಾಮಾನ್ಯಕ್ಕೆ ಖಾಸಗಿ ಶಾಲೆಗಳಲ್ಲಿ ಓದಂಥ ವಿದ್ಯಾರ್ಥಿಗಳು PU ಕಾಲೇಜ್ಗೋಸ್ಕರ ನೀವು ಗೌರ್ಮೆಂಟ್ ಕಾಲೇಜ್ ಕಡೆ ಹೋಗ್ತಾರೆ ಅಂತ ಹೇಳಿ ನಂಬಿದ್ರೆ ಅದು ವಾಸ್ತವಕ್ಕೆ ಅಷ್ಟೊಂದು ಹತ್ರ ಇಲ್ಲದಂತಹ ಸಂಗತಿ. ಮೊದಲನೇದು, ಯಾಕೆ ಖಾಸಗಿ ಕಾಲೇಜುಗಳ ಕಡೆ ಹೋಗ್ತಾರೆ, ಖಾಸಗಿ ಶಾಲೆಗಳ ಕಡೆ ಹೋಗ್ತಾರೆ ಅಂತ ಹೇಳಿದ್ರೆ, ಪರ್ಸೆಪ್ಷನ್ ಆಫ್ ದಿ ಪೇರೆಂಟ್ಸ್ ಹ್ಯಾವ್ ಚೇಂಜ್ಡ್. ಸರ್ಕಾರಿ ಶಾಲೆಗಳು ಒಂದು ಕಾಲದಲ್ಲಿ ಅವೇ ಅನಿವಾರ್ಯವಾಗಿದ್ದವು, ಇವತ್ತು ಖಾಸಗಿ ಶಾಲೆಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾವೆ. ಅದೇ ರೀತಿ PU ಕಾಲೇಜುಗಳ ಸಂಖ್ಯೆಯನ್ನು ಹೆಚ್ಚಾಗ್ತಾ ಇದೆ. ಎಸ್ಪೆಷಲಿ ಸೈನ್ಸಲ್ಲಿ ನೀವು ತಗೊಂಡ್ರೆ ಭಾಳ ಅದ್ಭುತ ಅನಿಸುತ್ತೆ. ನಾನು ಕಲಬುರಗಿಗೆ ಹೋಗಿದ್ದಾಗ ಡಾಕ್ಟರ್ ಬುರ್ಲಿ ಅವರು ನಡೆಸುವಂಥ ಒಂದು ಕಾಲೇಜ್ ವಿಸಿಟ್ ಮಾಡಿದ್ದೆ ನಾನು. ಅಲ್ಲಿ ಅವರು ಬೋರ್ಡ್ ಹಾಕಿದ್ದಾರೆ, ಮ್ಯಾನೇಜ್ಡ್ ಬೈ ಡಾಕ್ಟರ್ ಬುರ್ಲಿ ಅಂತ. ಅದು ಒಂದು ಹೆಸರಿಗೆ ಅವರ ಅಡ್ಮಿಷನ್ ಪೂರ್ತಿಯಾಗಿ ಹೊರಗಡೆ ಕ್ಯೂ ನಿಲ್ತಾರ್ರಿ ಜನ. ಅಂದ್ರೆ ಆ ಒಂದು ಗುಣಮಟ್ಟ ಇವರು ಕೊಡ್ತಾರೆ ಅಂತಕ್ಕಂಥ ಒಂದು ಪರ್ಸೆಪ್ಷನ್ ಏನಿದೆ, ಗ್ರಹಿಕೆ ಏನಿದೆ, ಬಹುಶಃ ಅದರ ಮೇಲೆ ನಾವು ಸರ್ಕಾರಿ ಕಾಲೇಜುಗಳು ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಮೊದಲನೇದು. ಎರಡನೇದು, ಇದು ದುರಂತ ಈ ದೇಶದ್ದು. ಯಾಕೆಂದ್ರೆ ಕಾನೂನಾತ್ಮಕವಾಗಿ ನೀವು ನೋಡಿದ್ರೆ ಶಿಕ್ಷಣ ಸಂಸ್ಥೆಗಳನ್ನ ಕೇವಲ ಸೇವಾ ನಿರತವಾದಂತಹ ಸಂಸ್ಥೆಗಳು, ಸೇವೆಯನ್ನು ಆದ್ಯತೆಯಾಗಿಟ್ಟುಕೊಂಡಿರ್ತಕ್ಕಂಥ ಸಂಸ್ಥೆಗಳು ಮಾತ್ರ ನಡೆಸಬಹುದು ಖಾಸಗಿಯಾಗಿ. ಒಂದು ಸರ್ಕಾರ ನಡೆಸಬೇಕು ಈ ದೇಶದಲ್ಲಿ, ಅಥವಾ ಸರ್ಕಾರೇತರ ಲಾಭದ ಉದ್ದೇಶ ಇಲ್ಲದಂತಹ ಸಂಸ್ಥೆಗಳು ಮಾತ್ರ ನಡೆಸಬೇಕು ಅಂತ ಕಾನೂನಿದೆ. ಎ ಪ್ರೈವೇಟ್ ಕಂಪನಿ ಆರ್ ಎ ಪ್ರೈವೇಟ್ ಎಂಟಿಟಿ ಕ್ಯಾನ್ ನಾಟ್ ರನ್ ಅನ್ ಇನ್ಸ್ಟಿಟ್ಯೂಷನ್ ಇನ್ ದಿಸ್ ಕಂಟ್ರಿ, ಹೈಯರ್ ಎಜುಕೇಶನ್ ತನಕ. ಅದಕ್ಕೆ ಮಾನದಂಡಗಳನ್ನ ನಾವು ಪ್ರಿಸ್ಕ್ರೈಬ್ ಮಾಡಿದ್ದೀವಿ, ವ್ಯಾಪಾರೀಕರಣ ಆಗಬಾರ್ದು ಹಾಗೆ ಹೀಗೆ ಅಂತ. ನನ್ನದು ಇಲ್ಲಿ ಎರಡು ಮೂಲಭೂತ ಪ್ರಶ್ನೆ ಇದೆ. ಎರಡು ಮೂಲಭೂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯಾವ ಮಾನದಂಡಗಳನ್ನು ಬಳಸಿಕೊಂಡು ನೀವು ಖಾಸಗಿ ಶಾಲೆಗಳಿಗೆ ಅನುಮತಿ ಕೊಡ್ತೀರಾ, ಖಾಸಗಿ ಸಂಸ್ಥೆಗಳಿಗೆ ಅನುಮತಿ ಕೊಡ್ತೀರಾ, ಅದೇ ಮಾನದಂಡಗಳು ನಿಮ್ಮ ಸರ್ಕಾರಿ ಸಂಸ್ಥೆಗಳಲ್ಲಿ ಪಾಲನೆ ಆಗ್ತಿವೆಯೇ? ಆಗ್ತಿಲ್ಲ. ಶೌಚಾಲಯ ಗಬ್ಬು ನಾರುವಂತಹ ಸಂಸ್ಥೆಗಳನ್ನು ನಾನು ನೋಡಿದ್ದೇನೆ. ಇವರೇ ಇನ್ಸ್ಪೆಕ್ಷನ್ಗೆ ಖಾಸಗಿ ಶಾಲೆಗಳಿಗೆ ಹೋದಾಗ ಟೈಲ್ಸ್ ಹಾಕಿರ್ಬೇಕು, ತಪ್ಪಿಲ್ಲ, ನಿರೀಕ್ಷೆ ಮಾಡಿ, ಯಾಕೆಂದ್ರೆ ಕಾನೂನಲ್ಲಿ ಪ್ರಾವಿಷನ್ ಇದೆ. ಆದರೆ ಮತ್ತೊಬ್ಬರಿಗೆ ಬೋಧಿಸ್ಲಿಕ್ಕೆ ಮುಂಚೆ ನಾವು ಅದನ್ನು ಪಾಲಿಸಿರ್ಬೇಕಲ್ವೇ? ಇದು ಒಂದು ದುರಂತ. ಎರಡನೇ ದುರಂತ ಏನಪ್ಪಾ ಅಂತ ಹೇಳಿದ್ರೆ, ನೀವು ಕೇಳ್ತಕ್ಕಂಥ ಆ ಕಟ್ಟಡದ ಪ್ರಮಾಣ, ಇಷ್ಟು ಬಯಲಿರಬೇಕು, ಇಷ್ಟು ಜಾಗ ಇರಬೇಕು, ನಿವೇಶನ ಇಷ್ಟು ದೊಡ್ಡದಾಗಿರ್ಬೇಕು, ಲ್ಯಾಬೊರೇಟರಿ ಸುಸಜ್ಜಿತವಾಗಿರ್ಬೇಕು ಅಂತ ಹೇಳೋದಕ್ಕೆ ಹೂಡ್ಲಿಕ್ಕೆ ಹಣ ಎಲ್ಲಿಂದ ಬರುತ್ತೆ? ಅಷ್ಟು ಹಣವನ್ನ ಕೇವಲ ಸೇವೆಗೋಸ್ಕರ ಯಾರಾದ್ರೂ ಹೂಡ್ತಿದ್ದಾರೆ ಅಂದ್ರೆ ಮೂರ್ಖತನದ ಪರಮಾವಧಿ ಅಲ್ವಾ ಅದು? ಒಂದ್ ಕಡೆ ನೀವೇ ವ್ಯಾಪಾರೀಕರಣ ಉತ್ತೇಜನೆ ಮಾಡ್ತೀರಾ, ಜೊತೆಗೆ ಕಾನೂನಲ್ಲಿ ನೀವು ವ್ಯಾಪಾರೀಕರಣ ಮಾಡಬಾರದು ಅಂತ ಹೇಳ್ತೀರಾ. ಇದು ಹೇಗೆ ಅಂತ ಹೇಳಿದ್ರೆ, ಮದ್ಯವನ್ನು ನೀವೇ ಮಾಡಿ ಮದ್ಯಪಾನ ನಿಯಂತ್ರಣ ಮಂಡಳಿ, ಸಂಯಮ ಮಂಡಳಿನ ನಡೆಸಿದಂತಹ ಒಂದು ದುರಂತ. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಒಂದ್ ಕಡೆಯಲ್ಲಿ ಸರ್ಕಾರ ಮಾಡುವಂತ ಒಂದಷ್ಟು ವ್ಯವಸ್ಥೆಗಳಿಂದ ಏನೆಲ್ಲ ಆಗುತ್ತೆ ಮುಂದಿನ ಹಂತದಲ್ಲಿ ಎನ್ನುವಂತ ವಿಚಾರಗಳ ಕುರಿತಂತೆ ಚರ್ಚೆಯನ್ನ ಮಾಡ್ತಾ ಇದ್ವಿ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ರಂಗಲಕ್ಷ್ಮಿ ಶ್ರೀನಿವಾಸ್, ಸಂಸ್ಥಾಪಕರು, ಬಸವೇಶ್ವರ ವಿದ್ಯಾಸಂಸ್ಥೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದ್ ಕಡೆಯಲ್ಲಿ ಈಗಾಗಲೇ ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನ ಮಾಡ್ತಾ ಇದ್ವಿ ಮೇಡಮ್. ಸರ್ಕಾರಿ ಕಾಲೇಜುಗಳಿಗೆ ವಿದ್ಯಾರ್ಥಿಗಳನ್ನ ಕಳುಹಿಸೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಖಾಸಗಿ ಕಾಲೇಜುಗಳತ್ತ ಪೋಷಕರು, ವಿದ್ಯಾರ್ಥಿಗಳು ಮುಖ ಮಾಡ್ತಾ ಇದ್ದಾರೆ. ಇಲ್ಲಿ ಗುಣಮಟ್ಟ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸರ್ಕಾರಿ ಶಾಲೆಯಲ್ಲಿ ಇಲ್ಲದ ಶಿಕ್ಷಣವನ್ನ ಖಾಸಗಿ ಶಾಲೆಗಳಲ್ಲಿ ಕೊಡ್ತಾ ಇದ್ದಾರೆ ಎನ್ನುವಂಥ ವಿಚಾರ, ನೀವು ಏನು ಹೇಳ್ತೀರಾ ಮೇಡಮ್ ಈ ವಿಚಾರಕ್ಕೆ ಸಂಬಂಧಿಸಿದಂತೆ? ಖಂಡಿತ ಅದು ಯೋಚನೆ ಮಾಡೋಂಥ ವಿಚಾರ. ನಾರ್ಮಲ್ ಆಗಿ ನೀವು ಫೀಡಿಂಗ್ ಅಂತ ಹೇಳ್ತೀವಿ, ಒಂದು ಹೈಸ್ಕೂಲಿಂದ ಕಾಲೇಜಿಗೆ ಫೀಡಿಂಗು, ಕಾಲೇಜಿಂದ ನೆಕ್ಸ್ಟು ಫಸ್ಟ್ ಗ್ರೇಡ್ ಕಾಲೇಜಿಗೆ ಆ ಥರ ಫೀಡಿಂಗ್ ಅಂತ ಹೇಳ್ತೀವಿ. ಸೊ 10th ಸ್ಟ್ಯಾಂಡರ್ಡಿಂದ PUCಗೆ ಜನ ಹೋಗ್ತಾ ಇಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ಬಟ್ ಏನಾಗ್ತಾ ಇದೆ, CBSE ICSE ಸ್ಕೂಲ್ಸಲ್ಲೆಲ್ಲನೂ ನಾರ್ಮಲ್ ಆಗಿ 12th ಸ್ಟ್ಯಾಂಡರ್ಡ್ ತನಕ ಇರುತ್ತಲ್ಲೇ. ಸೊ 12ನೇ ಕ್ಲಾಸ್ 10th ಆದಮೇಲೆ 11th 12th ಇರುತ್ತೆ. ಇವಾಗ ಸ್ಕೂಲ್ಗಳು ಹೈಸ್ಕೂಲಲ್ಲೂ ಏನು ಮಾಡ್ತಾ ಇದ್ದಾರೆ,
ಮಕ್ಕಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ನಿಮಗೆ ಬರೀ ಕಾಲೇಜಲ್ಲಿ ಅಂತ ಹೇಳ್ಬೇಡಿ, ಇವನ್ ಸ್ಕೂಲ್ಗಳಲ್ಲೂ ಮಕ್ಕಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಎಲ್ಲ ಸ್ಕೂಲ್ಗಳಲ್ಲೂ ಇಟ್ಸ್ ನಾಟ್ ಓನ್ಲಿ ಪ್ರೈವೇಟ್ ಸ್ಕೂಲು, ಪ್ರತಿಯೊಂದು ಸ್ಕೂಲಲ್ಲೂ ಕಮ್ಮಿ ಆಗ್ತಾ ಇದೆ. ನಿಮಗೆ ಗೊತ್ತಿದೆ, ಎಲ್ಲರಿಗೂ ಒಬ್ರು ಮಕ್ಕಳು ಇಬ್ರು ಮಕ್ಕಳು ಮಾಡಿಕೊಂಡು, ಸೊ ಅದು ನ್ಯಾಚುರಲ್ ಅದು. ಸೊ ಅದೇನಾಗ್ತಾ ಇದೆ ಅಂತಂದ್ರೆ, ಇಲ್ಲಿ ಸ್ಕೂಲಲ್ಲಿ ಕೆಲವು ಸ್ಕೂಲ್ಸು ನಮ್ಮ ಮಕ್ಕಳು ಆಚೆ ಕಡೆ ಹೊರಟೋಗ್ತಾರೆ ಅಂತ ಸ್ಕೂಲ್ಸಲ್ಲೇ ಕಾಲೇಜಸ್ ಓಪನ್ ಮಾಡಿದ್ದಾರೆ, ಪರ್ಮಿಷನ್ ಕೊಟ್ಟಿದ್ದಾರೆ ಗೌರ್ಮೆಂಟ್. ಸೊ ಇಟ್ಸ್ ನಾಟ್ ದಟ್ ಅವ್ರು ಸುಮ್ಮನೆ ಓಪನ್ ಮಾಡಿದ್ದಾರೆ ಅಂತಲ್ಲ, ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಪರ್ಮಿಷನ್ ಕೊಟ್ಟ ಮೇಲೆ ಕಾಲೇಜಲ್ಲಿ ಇರುತ್ತೆ, ಅದಕ್ಕೂ ಸ್ಕೂಲ್ ಜೊತೆ ಕಾಲೇಜು ಇದೆ ಪರ್ಮಿಷನು, ಮತ್ತೆ ಸೆಪರೇಟ್ ಆಗಿ PUC ಕಾಲೇಜ್ಗೂ ಪರ್ಮಿಷನ್ ಕೊಟ್ಟಿದ್ದಾರೆ. ಅದ್ರ ಮಧ್ಯೆ ನೀವೇ ನೋಡ್ತಾ ಇದ್ದೀರಾ, ಸರ್ಕಾರ ಎಷ್ಟೊಂದು ಪರ್ಮಿಷನ್ ಕೊಡ್ತಾ ಇದೆ ಅಂದರೆ, ಬೇರೆ ಬೇರೆ ಸ್ಟೇಟಿಂದ ಬರ್ತಾ ಇರೋ ಚೈತನ್ಯ ಕಾಲೇಜ್ ಇರ್ಬೋದು, ನಾರಾಯಣ ಇರ್ಬೋದು, ಅಲ್ಲೆನ್ನು, ಸೊ ಅವ್ರಿಗೆಲ್ಲ ತುಂಬ ಪರ್ಮಿಷನ್ ಕೊಟ್ಟು ಅವರೆಲ್ಲ ತುಂಬಾ ಒಂದು ಹೈ ಗ್ರೇಡ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಅವ್ರಿಗೆ ದೇ ಆರ್ ನಾಟ್ ಲೈಕ್ ನಾಲೆಜ್ ಬೇಸ್ಡ್ ಅಲ್ಲ, ಅವರೆಲ್ಲಾನು ಎಲ್ಲ ಮನಿ ಮೈಂಡೆಡ್. ನೀವು ಅಲ್ಲನ್ಗೆ ನೀವು ಹೇಳ್ತಾರೆ 35% ಬಂದಿದ್ರು ಸೇರಿಸ್ಕೊಳ್ತಾರೆ, 80% ಬಂದಿದ್ರು ಸೇರಿಸ್ಕೊಳ್ತಾರೆ. ಸೊ ಅಲ್ಲಿ ಒಂದು ಮಾರ್ಕೆಟಿಂಗ್ ಇರುತ್ತಲ್ಲ, ಸಿ ಇಟ್ಸ್ ಆಲ್ ಬೇಸ್ಡ್ ಆನ್ ದ ಮಾರ್ಕೆಟಿಂಗ್ ಅಂತ ಅನ್ಸುತ್ತೆ. ಸೊ ಆ ಮಾರ್ಕೆಟಿಂಗ್ ಸ್ಟ್ರಾಟಜೀಸು ಪ್ರೈವೇಟ್ ಕಾಲೇಜಸ್ಸು ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಸೊ ಅದೇ ಮಾರ್ಕೆಟಿಂಗ್ ಸ್ಟ್ರಾಟಜಿ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಇಲ್ಲ, ಒಂದು ಪಾಯಿಂಟ್. ಎರಡನೇದು ನೀವು ಹೇಳಿದಿರಾ ಲೆಕ್ಚರರ್ಸ್ ಎಲ್ಲ ಚೆನ್ನಾಗಿದ್ದಾರೆ, ಅಲ್ಲಿ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಸೊ ನಾರ್ಮಲ್ ಆಗಿ ಇವಾಗ ಜನರಿಗೆ ಏನಾಗೋಗಿದೆ ಅಂತಂದ್ರೆ, ಈ ಗೌರ್ಮೆಂಟ್ ಚೇಂಜ್ ಆಗ್ತಾ ಆಗ್ತಾ ಪಾಲಿಸೀಸ್ ಚೇಂಜ್ ಆಗುತ್ತೆ. ಸೊ ಪಾಲಿಸೀಸ್ ಚೇಂಜ್ ಆದ ತಕ್ಷಣ ಅದು ಗೌರ್ಮೆಂಟ್ ಸ್ಕೂಲು ಗೌರ್ಮೆಂಟ್ ಕಾಲೇಜ್ ಮೇಲೆ ಫಸ್ಟ್ ಅದು ಎಫೆಕ್ಟ್ ಆಗೋದು. ಸೊ ಆ ಒಂದು ಮೆಂಟಾಲಿಟಿ ಪೇರೆಂಟ್ಸ್ ಎಷ್ಟು ಬಡವರಾದ್ರೂ ಕೆಲವ್ರ ಹತ್ರ ದುಡ್ಡೇ ಇರಲ್ಲ, ನಾನು ನೋಡಿದ್ದೀನಿ, ದುಡ್ಡೇ ಇರಲ್ಲ. ಗೌರ್ಮೆಂಟ್ಸ್ ಇಷ್ಟು ಕಷ್ಟಪಟ್ಟು ದುಡ್ಡು ಕಟ್ಟಿ ನೀವು ಫೀಸ್ ಕಟ್ಟಿ ಪ್ರೈವೇಟ್ ಸ್ಕೂಲ್ಗೆ ಸೇರಿಸ್ತೀರಾ ಅಂತಂದರೆ ಅವರೇ ಹೇಳ್ತಾರೆ, ಅವರು ಓದಿರಲ್ಲ ದುಡ್ಡಿರಲ್ಲ ಅಂದ್ರೂ ಗೌರ್ಮೆಂಟಲ್ಲಿ ಒಂದೊಂದು ಸತಿ ಒಂದೊಂದು ಗೌರ್ಮೆಂಟ್ ಬಂದಾಗ ಒಂದೊಂದು ಪಾಲಿಸಿ ಮಾಡ್ತಾರೆ. ಅವರಿಂದ ನಮ್ಮ ಮಕ್ಕಳ ಕಲಿಕೆ ಹೆಚ್ಚು ಕಮ್ಮಿ ಆಗಬಾರ್ದು. ಪ್ರೈವೇಟಲ್ಲಾದರೆ ಯಾರು ಬಂದ್ರೂ ಒಂದೇ ರೀತಿ ಇರುತ್ತೆ, ಸೊ ಅದರಿಂದ ಪ್ರೈವೇಟ್ ಸ್ಕೂಲ್ಗೆ ಹಾಕ್ತೀವಿ ಅಂತಾರೆ. ಸೊ ಈ ಒಂದು ಇದರಲ್ಲಿ ಅಲ್ಲಿ ಫೀಡಿಂಗೇ ಇಲ್ಲ, SSLC ಇಂದ ಫೀಡಿಂಗ್ ಇಲ್ಲ. ಪ್ಲಸ್ SSLC ಆದ್ಮೇಲೆ ಏನಾಗುತ್ತೆ ಅಂದ್ರೆ ITIಗೆ ಹೋಗ್ತಾರೆ, ಡಿಪ್ಲೊಮಾ ಹೋಗ್ತಾರೆ. ಇವಾಗಲಂತೂ ಪ್ರೈವೇಟ್ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ತುಂಬಾ ಇದೆ. ನನ್ನ ಸ್ಟೂಡೆಂಟೇ ಒಬ್ಳು 10th ಆದ್ಮೇಲೆ ಅವಳು ಪೈಲಟ್ ಟ್ರೈನಿಂಗ್ ಹೋದ್ಲು, 4 years ಪೂನಾದಲ್ಲಿ ಪೈಲಟ್ ಆದ್ಲು. ಸೊ ಹಾಗೇನೆ ಇವಾಗ ಜನರಿಗೆಲ್ಲಾನು ಬರೀ ಗೌರ್ಮೆಂಟ್ PUCಗೆ ಹೋಗ್ಬೇಕು ಅನ್ನೋದೇನಿಲ್ಲ, ಬೇರೆ ಬೇರೆ ಇವನ್ ಡಿಪ್ಲೊಮಾ ITIಗೂ ಸ್ವಲ್ಪ ಕಮ್ಮಿನೇ ಆಗ್ತಾ ಇದ್ದಾರೆ ಅಡ್ಮಿಷನ್ಸ್ ಅಂತ ಯಾರೋ ಹೇಳ್ತಾ ಇದ್ರು. ಸೊ ಈ ಪ್ರೈವೇಟ್ ಅಲ್ಲಿ NIITಗಳು, ಬೇರೆ GTTC ನಿಮ್ಗೆ ಗೊತ್ತಿದೆ, ಗೌರ್ಮೆಂಟ್ ಬೇಕಾದಷ್ಟು ಕೋರ್ಸ್ಗಳಿದೆ. ಎಲ್ಲರೂ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ಗೆ ಹೋಗ್ತಾ ಇದ್ದಾರೆ ಹೊರತು PUCಗೆ ಬರೋದು ಕಮ್ಮಿ ಆಗ್ತಾ ಇದೆ. ಎಸ್ಪೆಷಲಿ ಸೈನ್ಸ್ಗೆ ಬರೋರೆಲ್ಲಾನು ಮನೇಲಿ ಮುಂಚೆನೆ ಪ್ರಿಪೇರ್ ಆಗಿರ್ತಾರೆ. ಇಂಜಿನಿಯರಿಂಗ್ ಆದರೆ ಇಷ್ಟು ಲಕ್ಷ ಇರಬೇಕು, ಮೆಡಿಕಲ್ ಆದರೆ ಇಷ್ಟು ಲಕ್ಷ ಇರಬೇಕು, ಅವಾಗ ಮಾತ್ರ ಸೈನ್ಸ್ಗೆ ಹೋಗ್ತಾರೆ, ಇಲ್ಲ ಅಂದರೆ ಹೋಗಲ್ಲ. ಸೊ ಈ ಥರ ಮೆಂಟಲಿ ಪ್ರಿಪೇರ್ ಆಗೋಗಿರೋದ್ರಿಂದ ಪೇರೆಂಟ್ಸು ನಿಮಗೆ ತುಂಬ ಎಲ್ಲ ಕಡೆನೂ ಹಾಗೇನೆ ಆಗುತ್ತೆ. ರಾಜ್ಯದಲ್ಲಿ ಕಾಲೇಜುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಎನ್ನುವಂಥ ವಿಚಾರದ ಕುರಿತಂತೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ ವೀಕ್ಷಕರೇ. ಅದಕ್ಕೆ ಕಾರಣಗಳನ್ನು ಕೂಡ ಈಗಾಗಲೇ ತಜ್ಞರು ಹೇಳಿದರು. ಮತ್ತೊಬ್ಬರು ಅತಿಥಿಗಳು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜು ಅವರು, ಕಾರ್ಯದರ್ಶಿ, ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ವಿಷಯ ತಿಳಿದಾಗ ಒಂದು ಕಡೆಯಲ್ಲಿ ಕಾಲೇಜುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ನಂಬರ್ಸ್ಗಳನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ನಿಮ್ಗೇನು ಅನಿಸುತ್ತೆ? ನಾನು ಬೆಳಿಗ್ಗೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಇದನ್ನು ಓದಿದೆ. ಮತ್ತು ಇದು ಇವತ್ತಿನ ಪರಿಸ್ಥಿತಿ ಎಲ್ಲ ಕಳೆದಾಗಲೇ 15 ವರ್ಷದಿಂದ ಏಡೆಡ್ ಕಾಲೇಜ್ನವ್ರು ನನಗೆ ಗೊತ್ತಿರೋ ಲೆಕ್ಚರರ್ಸೇನೆ ಹೋಗಿ ಎಲ್ಲ ಸ್ಟೂಡೆಂಟ್ಸ್ನೆಲ್ಲ ಮೊಬಿಲೈಸ್ ಮಾಡ್ಕೊಂಡು ಬರ್ತಾ ಇದ್ದರು. ಒಂದೇನಾಗಿದೆ ಅಂದರೆ, ಈಗ PU ಎಲ್ಲ ಹೊತ್ಕೊಂಡು ಗೇಟ್ವೇ, ಯಾವುದೇ ಕೋರ್ಸ್ಗೆ ಹೋಗ್ಬೇಕಾದ್ರೆ ಇಲ್ಲಿಂದ ಅವರು ಪ್ರವೇಶ ಪಡಿಬೇಕು. ಹಾಗಾಗಿ ಖಾಸಗಿ ಕಾಲೇಜ್ಗಳು ತುಂಬ ಜಾಸ್ತಿ ಆಗಿದೆ. ಸರ್ಕಾರಿ ಕಾಲೇಜ್ಗಳಲ್ಲಿ ಎಲ್ಲ ಕಡೆ ಈ ಪ್ರಾಬ್ಲಮ್ ಇಲ್ಲ. ಈ ಮಲ್ಲೇಶ್ವರಂ 18th ಕ್ಲಾಸಲ್ಲಿ ಬೇಡ ಅಂದರೂ ಅಲ್ಲೋಗಿ ಸೇರ್ಕೊಳ್ತಾ ಇದ್ದಾರೆ. ಪೀಣ್ಯ ಜೂನಿಯರ್ ಕಾಲೇಜ್ನಲ್ಲೂ ತುಂಬ ಡಿಮ್ಯಾಂಡ್ ಇದೆ. ಅಲ್ಲಿ ಎಲ್ಲಿ ಸ್ವಲ್ಪ ಹೋಬಳಿ ಹೆಡ್ ಕ್ವಾರ್ಟ್ರು ಇಂಥ ಕಡೆ ಇರ್ತಾವಲ್ಲ, ಅಲ್ಲಿ ಮಾತ್ರ ಸ್ವಲ್ಪ ಸಂಖ್ಯೆ ಕಡಿಮೆ ಆಗಿರ್ಬೋದು ಅಂತ. ಯಾಕೆಂದರೆ ಸರ್ಕಾರಿ ಕಾಲೇಜ್ಗಳ ಸಂಖ್ಯೆ ತುಂಬ ಜಾಸ್ತಿ ಏನಿಲ್ಲ ಅವ್ರದ್ದು. ಹಾಗಾಗಿ ಎಲ್ಲೋ ಕೆಲವು ಕಡೆ ಕಡಿಮೆ ಆಗಿರ್ಬೋದು. ಬಟ್ ಈ ಖಾಸಗಿ ಕಾಲೇಜ್ಗಳು ಕೂಡ ಸಂಖ್ಯೆ ಜಾಸ್ತಿ ಆಗಿದೆ. ಅವರು ಆಕರ್ಷಣೆ ಎಲ್ಲ ಮಾಡಿ ಬಹುಶಃ ಅವರು ಎಷ್ಟು ಟ್ರೈ ಮಾಡ್ತಿದ್ದಾರೆ ಅಂದರೆ ಅವ್ರಿಗೂ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ. ತುಂಬ ಹೆಸರು ಪಡೆದಿರುವಂತಹ ಸಂಸ್ಥೆಗಳನ್ನು ಹೊರತುಪಡಿಸಿದರೆ ಅವ್ರಿಗೆ ಡಿಮಾಂಡ್ ಇದೆ. ಚಿಕ್ಕ ಪುಟ್ಟ ಸಂಸ್ಥೆಗಳು, ಖಾಸಗಿಯವರು ಕೂಡ ಇದನ್ನು ಎದುರಿಸ್ತಾ ಇದ್ದಾರೆ. ನನ್ನ ಕಾರಣ ಏನಂದರೆ, ಇವರು
ಸಂಖ್ಯೆಯಲ್ಲಿ ಏರಿಕೆ ಆಗಿದೆ. ಹಿಂದೆ ಒಂದು ಕಾಲಕ್ಕೆ D.Ed TCH ಕಾಲೇಜ್ಗಳು ಸಿಕ್ಕಾಪಟ್ಟೆ ಆಯಿತು. ಯಾವಾಗ ರೆಕ್ರೂಟ್ಮೆಂಟು ಪ್ರಾಥಮಿಕ ಶಾಲಾ ಶಿಕ್ಷಕರದ್ದು ಕಡಿಮೆ ಆಯಿತು, ಅವೆಲ್ಲ ಕ್ಲೋಸ್ ಆಗ್ಬಿಟ್ವು. ಈವನ್ ಸರ್ಕಾರಿ ಶಾಲಾ ಶಿಕ್ಷಕರ ತರಬೇತಿ ಕೇಂದ್ರಗಳು ಕೂಡ ಕ್ಲೋಸ್ ಆಗ್ಬಿಟ್ಟಿವೆ. ಯಾರು ಸೇರಬೇಕು ಅಂದ್ರೂ ಹುಡುಕ್ಬೇಕು, ಆ ಸ್ಥಿತಿ ಬಂದಿದೆ. ಇದೆಲ್ಲ ಒಂದು ಇದು ಈ ಗ್ರಾಫ್ ಇದ್ದಂಗೆ ಒಂದೊಂದು ಕಾಲಕ್ಕೆ ಒಂದೊಂದು ಏರಿಳಿತಗಳು ಕಾಣೋ ಹಾಗೆ ಈಗ PUಗೆ ಆ ಸ್ಥಿತಿ ಬಂದಿದೆ. ಇದು ಕ್ರಿಯೇಟೆಡ್. ಓಕೆ, ಎಸ್ ರಾಘವೇಂದ್ರ ಸರ್, ಈಗ ನಾವಾಗಲೇ ಅಂಕಿಅಂಶಗಳನ್ನು ನೋಡ್ತಾ ಇದ್ವಿ. ಇಲ್ಲಿ ಒಂದು ಪ್ರಮುಖ ವಿಚಾರ ಅಂತ ಹೇಳಿದ್ರೆ ಶಿಕ್ಷಣ ವ್ಯಾಪಾರೀಕರಣ ಆಗ್ತಾ ಇದೆ ಅನ್ನುವಂಥ ದೊಡ್ಡ ಮಟ್ಟದ ಆರೋಪ. ಇಟ್ಸ್ ಪ್ಯೂರ್ಲಿ ಬಿಸ್ನೆಸ್ ಎನ್ನುವಂಥದ್ದಾಗಿ ಹೇಳ್ತಾ ಇದ್ರೆ ತರ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನ ಪೋಷಕರನ್ನ ಸೆಳೆಯುವಂಥ ಕೆಲಸಗಳನ್ನ ಕೆಲವೊಂದಿಷ್ಟು ಸಂಸ್ಥೆಗಳು ಮಾಡ್ತಾ ಇವೆ. ಅದರಿಂದಲೇ ಈ ಸಮಸ್ಯೆ ಹುಟ್ಕೊಳ್ತಾ ಹೇಗೆ ಸರ್? ನೋಡಿ, ಒಂದು ಈ ಸಮಾಜ ಈಗ ಶಿಕ್ಷಣವೇ ಮೇಲ್ಮುಖ ಚಲನೆಗೆ ಬಹಳ ದೊಡ್ಡ ಸಾಧನ ಅಂತ ಹೇಳಿ ಎಂದು ರಿಯಲೈಸ್ ಮಾಡ್ಕೊಳ್ತೋ ಅಂದಿನಿಂದ ನಿಮಗೆ ಪ್ರತಿ ಹಂತದಲ್ಲೂ ದಾಖಲಾತಿ ಜಾಸ್ತಿ ಆಗ್ತಿದೆ, ಜನನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಖಂಡಿತ ಸರ್. ನಾನು ಬಟ್ಟೆ ಫ್ಯಾಕ್ಟ್ರಿ ನಡೆಸ್ತಾ ಇದ್ದೀನಿ, ತುಂಬಾ ಬಟ್ಟೆ ನೇಯ್ದ್ಬಿಟ್ಟಿದ್ದೀನಿ, ಹಾಕೊಳ್ಳೋರೇ ಇಲ್ಲ ಅಂದ್ರೆ ಹೆಂಗ್ರಿ? ನೇಯಕ್ಕೆ ಮುಂಚೆ ಯೋಚನೆ ಮಾಡಬೇಕಿತ್ತು ಬಟ್ಟೆಗೆ ಎಷ್ಟು ಡಿಮಾಂಡ್ ಇದೆ ಅಂತ. ಎಕನಾಮಿಕ್ಸ್ ಅರ್ಥ ಮಾಡ್ಕೊಳ್ತಿರೋ ಮಾತಾಡಿದ್ರೆ ಡಿಮಾಂಡ್ ಸಪ್ಲೈ ಫಂಕ್ಷನ್ ನೋಡಬೇಕು. ನಿಜ. ಬಹಳ ಮುಖ್ಯವಾಗಿ ಯಾವಾಗ ನಿಮಗೆ 21st ಸೆಂಚುರಿ 21ನೇ ಶತಮಾನದಲ್ಲಿ ಕೇವಲ ನಿಮಗೆ ಸರ್ಟಿಫಿಕೇಟ್ ಜ್ಞಾನ ಇದ್ರೆ ಆಗಲ್ಲ ಸ್ವಾಮಿ, ಕೌಶಲ್ಯ ಇರಬೇಕು ಅನ್ನುವಂಥ ರಿಯಲೈಸೇಷನ್ ಬೇಸಿಕಲಿ ಬಂತು ಮಾರ್ಕೆಟಲ್ಲಿ. ಅಲ್ಟಿಮೇಟ್ಲಿ PU ಯಾಕೆ ಓದ್ತಾರೆ? ಮಹನೀಯರು ಹೇಳಿದಾಗೆ ಅದು ಎರಡನೇ ಹೊಸ್ಲು. ತಿರುಪತಿ ತಿಮ್ಮಪ್ಪ ನೋಡಕ್ಕೆ ಹೋಗ್ತಾವ ಒಂದೊಂದು ಬಾಗಿಲು ಕ್ರಾಸ್ ಮಾಡ್ತೀವಲ್ಲ, ಆ ಗರ್ಭಗುಡಿ ಹೋಗಕ್ಕೆ ಮುಂಚಿನ ಮೆಟ್ಲು ಇದು PU ಕಾಲೇಜು. ಇಲ್ಲಿಂದ ನೀವು ಡೈವರ್ಸಿಫಿಕೇಶನ್ ಸ್ಟಾರ್ಟ್ ಆಗುತ್ತೆ. ಬಟ್ ಇವತ್ತೇನಾಗಿದೆ ಅಂತ ಹೇಳಿದ್ರೆ ನೂತನ ಶಿಕ್ಷಣ ನೀತಿ ಪ್ರಕಾರನೂ ಕೂಡ ಪ್ಲಸ್ ಎಕಾನಮಿ ಹೇಗೆ ನಡೆಸ್ಕೊಳ್ತಿದೆ ಈ ಗ್ರಾಜುಯೇಟ್ಸ್ನ ಅಂತ ನೀವು ನೋಡಿದ್ರೆ ಇವತ್ತು ಕೌಶಲ್ಯಕ್ಕೆ ಬೆಲೆ ಜಾಸ್ತಿ. ಯಾಕಂದ್ರೆ ಕಾರ್ಪೊರೇಟ್ ಕಂಪನಿಗಳಲ್ಲಿ ನಾನು ಟ್ರೈನಿಂಗ್ಸ್ ಮಾಡುವಾಗ ಈ ಬಿಸ್ನೆಸ್ ಕಮ್ಯುನಿಕೇಶನ್ ಎಸ್ಪೆಷಲಿ ಮಾಡುವಾಗ ಕೇಳ್ತೇನೆ, ಎಷ್ಟು ಜನಕ್ಕೆ ನಿಮಗೆ ಟೆಕ್ನಿಕಲ್ ಆಧಾರದ ಮೇಲೆ ಮೊದಲನೇ ಕೆಲಸ ಸಿಗಲಿಲ್ಲ, ಎಷ್ಟು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರಿ, ನಿಮ್ಗೆ ಆ ಟೆಕ್ನಿಕಲ್ ಸ್ಟಫ್ ಇರಲಿಲ್ವಾ ಅಥವಾ ಏನ್ ಕಾರಣ ಅಂತ ಕೇಳಿದ್ರೆ ಸಂವಹನದ ಕೊರತೆ, ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲ. ಇವತ್ತು ಇಂಡಸ್ಟ್ರಿಗೆ ನೀವು ಏನ್ ಕ್ವಾಲಿಫಿಕೇಶನ್ ಮಾಡ್ಕೊಂಡಿದ್ಯಾ, ಎಷ್ಟು ನಿಂಗೆ ಸರ್ಟಿಫಿಕೇಟ್ ಇದೆ ಅನ್ನೋದು ಮುಖ್ಯ ಅಲ್ಲ, ನೀನೇನ್ ಕಿಸಿತೀಯಾ ಬಂದ್ಮೇಲೆ, ವಾಟ್ ಆರ್ ಯುವರ್ ಸ್ಕಿಲ್ಸ್ ಅಂತ. ಅಟ್ ಲಾಸ್ಟ್ ದಶರಥನ ಮೊದಲನೇ ಹೆಂಡತಿಗೆ ಈಗಲಾದ್ರೂ ಬೆಲೆ ಬಂತು ಕೌಶಲ್ಯಗೆ. ಸೊ ಕೌಶಲ್ಯಕ್ಕೆ ಯಾವಾಗ ಬೆಲೆ ಬಂತು, ನಿಮಗೆ 10th ಇಂದಾನೆ ಡೈವರ್ಸಿಫಿಕೇಶನ್ ಸ್ಟಾರ್ಟ್ ಆಗಿರುತ್ತೆ. ಭಗಿನಿ ಹೇಳ್ತಿದ್ರು GTTC ಅಂತ, ಒನ್ ಆಫ್ ಮೈ ವೆರಿ ರೆಸ್ಪೆಕ್ಟೆಡ್ ಕ್ಲೈಂಟ್ಸ್. ಅವರು 36 ಸಂಸ್ಥೆಗಳು ನಡೆಸ್ತಾ ಇದ್ದಾರೆ ರಾಜ್ಯದಾದ್ಯಂತ, ಬಹಳ ಕಡಿಮೆ ಶುಲ್ಕದಲ್ಲಿ, ಸರ್ಕಾರಿ ಸಂಸ್ಥೆನೆ ಬಟ್ ಅದು ಸ್ವಾಯತ್ತತೆ ಇರ್ತಕ್ಕಂಥ ಸಂಸ್ಥೆ. ಅಲ್ಲಿ ಹೋದವ್ರಿಗೆ ಕಂಪ್ನಿಗಳು ಮೇಲೆ ಬಿದ್ದು 3ನೇ ವರ್ಷದಲ್ಲೇ ಕೆಲಸ ಕೊಡ್ತಾರ್ರಿ. ಮತ್ತೆ ಯಾಕೆ PUCಗೆ ಬರ್ತಾರೆ? PUCಗೆ ಬರಲೇಬೇಕು ಅನ್ನೋ ದರ್ದೇನಿದೆ. ಮೊದಲನೇದಾಗಿ ನನಗೆ ಇಷ್ಟ ಇಲ್ಲಪ್ಪ, ನಾನು ಟೆಕ್ನಿಕಲ್ ಸ್ಕಿಲ್ಸ್ ಕಡೆ ಹೋಗ್ತೀನಿ. ಆಮೇಲೆ ಈಗ ಕೊಟ್ಟಿರುವಂಥದ್ದೆಲ್ಲ ಈಗ ಜಾಸ್ತಿ ಆಗಿರೋ ಪ್ರಮಾಣ ಯಾವುದು ಅಂತ ನೋಡಿದ್ರೆ ಸರ್ಕಾರಿ ವಲಯದಲ್ಲಿ ಒಂದು 100 ಕಾಲೇಜುಗಳು ಜಾಸ್ತಿ ಆಗಿದೆ. ಅದು ಆಯಾಯ MLAನೋ ಆಯಾಯ MP ನೋ ಪಟ್ಟು ಹಿಡಿದು ಕೂತ್ಕೊಂಡು ನನ್ನ ಒಂದು ಅವಧಿಯಲ್ಲಿ ಏನೋ ಒಂದು ಇತಿಹಾಸ ಆಗಬೇಕು ಅಂತೇಳಿ ಮಾಡ್ಕೊಂಡಿರುವಂಥದ್ದು ಅಂತಲೇ ಇಟ್ಕೊಳ್ಳೋಣ, ತಪ್ಪಿಲ್ಲ, ಒಳ್ಳೇದು. ಜಾಸ್ತಿ ಆಗ್ತಾ ಇರೋದು ಖಾಸಗಿ ವಲಯದಲ್ಲಿ. ಖಾಸಗಿ ವಲಯದಲ್ಲಿ ನಿಮಗೆ ಸೀಟ್ಸ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಕೊಟ್ಟವ್ರು ಯಾರು? ಮೊದಲನೇ ಪ್ರಶ್ನೆ, ತಾವೇ ಕೊಟ್ಟಿದ್ದು. ಎಷ್ಟು ಕಡೆ ಅಡಿಷನಲ್ ಇಂಟೇಕ್ ಕೊಟ್ಟಿದ್ದೀರಾ? ಪ್ರಜ್ಞೆ ಇರ್ಲಿಲ್ವಾ ಅವಾಗ? ಮ್ಯಾನ್ ಪವರ್ ಫೋರ್ಕಾಸ್ಟಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಅನ್ನೋದು ಏನಾದ್ರೂ ಗೊತ್ತಿದೆಯಾ ನೀತಿ ನಿರೂಪಕರಿಗೆ? ಅಂದ್ರೆ ಯಾವ ಜಿಲ್ಲೆಯಲ್ಲಿ ಜನನ ಪ್ರಮಾಣ ಹೇಗೆ ವೇರಿ ಆಗ್ತಿದೆ, ಮುಂದಿನ 10 ವರ್ಷದಲ್ಲಿ ಎಷ್ಟು ಜನ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೀತಾರೆ, ಎಷ್ಟು ಜನ PUCಗೆ ಬರುವಂತ ಸಂಭವನೀಯತೆ ಇರುತ್ತೆ, ಅವರಿಗೆ ಬೇಕಾದಷ್ಟು ಸೀಟುಗಳಿದೆಯಾ ಅಂತ ನೋಡ್ಬೇಕು ನೀತಿ ನಿರೂಪಕರು. ಅದೇನು ಇಲ್ದಿರ ಕೊಟ್ಟೊಂದು ಕೋಡಂಗಿ ಇಸ್ಕೊಂಡು ನೀರ್ಭದ್ರ ಅಂತ ಅವನು ಅಪ್ಲೈ ಮಾಡ್ದ, ಇವನ್ ಕೊಟ್ಟ, ತಪ್ಪಿಲ್ಲ, ನಡೀತಿದೆ. ಅದು ಅಡ್ಮಿಷನ್ ಫಿಲ್ ಆಗ್ಲಿಲ್ಲ ಅಂದ್ರೆ ಎಲ್ಲಿಂದ ಹುಟ್ಟಿಸ್ತೀರಿ? ಏನ್ ಜನನ ಹುಟ್ಟಿಸ್ತೀರಿ ಏನು ರಾತ್ರಿ? ತುಂಬಕ್ಕದೇನು ಪೊಲಿಟಿಕಲ್ ರ್ಯಾಲಿನೇ? ಬಿರಿಯಾನಿ ಎಣ್ಣೆ ಕೊಟ್ಟು ಕರ್ಕೊಂಡು ಬರ್ಲಿಕ್ಕೆ? ಸೀಟು ಸ್ವಾಮಿ. ನೀವು ಖಾಸಗಿ ವಲಯದಲ್ಲಿ ಕೊಟ್ಟಿರೋದು, ಸರ್ಕಾರಿ ವಲಯದಲ್ಲಿ ಕೊಟ್ಟಿಲ್ಲ ನೀವು ಜಾಸ್ತಿ. ಕರೆಕ್ಟ್? ಹೌದು. ಖಾಸಗಿ ವಲಯದಲ್ಲಿ ಕೊಟ್ಟಿದ್ರೆ ಬಿಡಿ, ಅವ್ರಿಗೆ ಆಸಕ್ತಿ ಇದ್ರೆ ಫಿಲ್ ಮಾಡ್ಕೊಳ್ತಾರೆ, ಇಲ್ಲ ವಾಪಸ್ ತಗೊಳ್ಳಿ. ನೀವೊಂದು ರೂಲ್ ಪಾಸ್ ಮಾಡಿ ನಿಮ್ಗೆ ತಾಕತ್ತಿದ್ರೆ ಯಾವ ಸಂಸ್ಥೆಗಳಲ್ಲಿ ಕಳೆದ 2 ಸಾಲಿನಲ್ಲಿ ಅಥವಾ 3 ಸಾಲಿನಲ್ಲಿ ಸೀಟ್ಸ್ ವೇಕೆಂಟ್ ಇದಾವೆ, ಅಷ್ಟನ್ನು ಬರ್ಖಾಸ್ತ್ ಮಾಡ್ತಾ ಇದೀವಿ, ಮುಂದಿನ ವರ್ಷ ಅವರಷ್ಟು ಫಿಲ್ ಮಾಡ್ಕೊಳ್ಳೋಂಗಿಲ್ಲ ಅಂತ ಒಂದು ಆದೇಶ ಪಾಸ್ ಮಾಡಿ ನಿಮಗೆ ನಿಜವಾಗ್ಲೂ ಆ ವಿಲ್ ಪವರ್ ಇದ್ರೆ. ಅದರ ಅಗತ್ಯ ಇಲ್ಲ. ಈಗ ಖಾಸಗಿನಲ್ಲಿ ಇಲ್ಲ ಅಂದ್ರೆ ಅವರೇ ಕ್ಲೋಸ್ ಮಾಡ್ಕೊಳ್ತಾರೆ. ಆ ಸಮಸ್ಯೆ, ಇದು ಸಮಸ್ಯೆ ಬಂದಿರೋದು. ಆಮೇಲೆ ಈ ಪಾಸ್ ಪರ್ಸೆಂಟೇಜ್ ನೋಡ್ತಿದೀವಿ, ಏನೆಲ್ಲ ಪ್ರಯಾಸ ಪಡ್ತಾ ಇದೆ ರೀ ಸರ್ಕಾರ ಜನನ ಪಾಸ್ ಮಾಡಕ್ಕೆ. ಕಳೆದ ವರ್ಷ ಅದೆಂತದೋ ಕೃಪಾಂಕ ಅಂತ ಬೇರೆ ಕೊಟ್ರಂತೆ.
30ಕ್ಕೆ 1-2 ಕೊಟ್ರೆ ಕೃಪಾಂಕ, ಗ್ರೇಸ್ ಮಾರ್ಕ್ ಅಂತೀವಿ. 24 ಮಾರ್ಕ್ಸ್ ಎಲ್ಲ ಕೊಟ್ರೆ ಡಿಸ್ಗ್ರೇಸ್ ಅಂತೀವಿ ಅದನ್ನ. ಡಿಸ್ಗ್ರೇಸ್ ಕೊಟ್ಟು 48% ಬಂದಿದ್ದನ್ನ 72%ಗೆ ತಂದಿದೆ ತೇರ್ಗಡೆ ಪ್ರಮಾಣನ. ಆದ್ರೂ ನಿಮ್ಮಲ್ಲಿ ವಿದ್ಯಾರ್ಥಿಗಳು ಅಡ್ಮಿಟ್ ಆಗ್ತಿಲ್ಲ ಅಂದ್ರೆ ಮೇ ಬಿ ದೇ ಹ್ಯಾವ್ ಗಾನ್ ಫಾರ್ ಅದರ್ ಕೋರ್ಸಸ್. ಎಸ್ ಮೇಡಮ್, ಈಗ ಗುಣಮಟ್ಟದ ವಿಚಾರವಾಗಿ ಮಾತನಾಡ್ತಾ ಇದ್ವಿ. ಹಾಗೆಯೇ ಸರ್ಕಾರಕ್ಕೂ ಕೂಡ ಒಂದು ಅಂಕಿ ಅಂಶಗಳ ಲೆಕ್ಕಾಚಾರ ಇರಬೇಕು. ಎಷ್ಟು ಜನ ವಿದ್ಯಾರ್ಥಿಗಳು SSLC ಇಂದ ಪಾಸ್ ಆಗ್ತಾ ಇದ್ದಾರೆ, ಎಷ್ಟು ಕಾಲೇಜುಗಳ ಅವಶ್ಯಕತೆ ಇದೆ, ಹಾಗೆಯೇ ಆ ಅವಶ್ಯಕತೆಗಿಂತ ಮೀರಿ ಲೈಸೆನ್ಸ್ಗಳನ್ನು ಕೊಡ್ತಾ ಇರೋ ತಪ್ಪಲ್ವಾ? ಖಂಡಿತ ತಪ್ಪಿದೆ. ನನಗೆ ಸರ್ ಹೇಳ್ದಂಗೆ ಸರ್ಕಾರಕ್ಕೆ ಆ ಒಂದು ಅಂಕಿ ಅಂಶ ಗೊತ್ತಿರಬೇಕು. ಇವಾಗ ನಿಮ್ಗೆ ಗೊತ್ತಿದೆ ಅನ್ಸುತ್ತೆ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ಗೆ ಅನೌನ್ಸ್ ಮಾಡಿದ್ದಾರೆ. ಇರೋ ಗೌರ್ಮೆಂಟ್ ಸ್ಕೂಲ್ಸು, ಇರೋ ಪ್ರೈವೇಟ್ ಸ್ಕೂಲ್ಸ್ ಅವರೇ ಅಡ್ಮಿಷನ್ಸ್ಗೆ ತುಂಬ ಒದ್ದಾಡ್ತಾ ಇದ್ದಾರೆ. ಸೊ ಇನ್ನು ಪಬ್ಲಿಕ್ ಸ್ಕೂಲ್ಸ್ ತೆಗೆದು ಇವ್ರು ಏನು ಮಾಡ್ತಾರೆ ಅಂತ ಫಸ್ಟ್ ಪಾಯಿಂಟ್, ಆ ಪಬ್ಲಿಕ್ ಸ್ಕೂಲ್ ಓಪನ್ ಮಾಡಿದ ತಕ್ಷಣ ಮಕ್ಕಳು ಬರಲ್ಲ. ಇರೋ ಮಕ್ಕಳೇ ಇಲ್ಲಿ ಹೋಗ್ತಾರೆ, ಇಲ್ಲ ಅಲ್ಲಿ ಹೋಗ್ತಾರೆ. ಪ್ಲಸ್ ಇನ್ನೊಂದು ಏನಂತಂದ್ರೆ ಗುಣಮಟ್ಟ ನೋಡ್ತು ಅಂದ್ರೆ ನೀವು PUCಗೆ ನಾವು ಸ್ಕೂಲ್ಗಳೆಲ್ಲ ಹೇಳಿ ಕಳಿಸಿರ್ತೀವಿ. PUCಗೆ ಹೋದ್ಮೇಲೆ ನಿಮಗೆ ನಿಮ್ಮದು ಸೆಲ್ಫ್ ರೀಡಿಂಗ್ ಇರಬೇಕು, ಸೆಲ್ಫ್ ನಾಲೆಡ್ಜ್ ಇರಬೇಕು, ಸೆಲ್ಫ್ ಲರ್ನಿಂಗ್ ಇರಬೇಕು ಅಂತ ಅಂದ್ಬಿಟ್ಟು ಯಾರು ಗುಣಮಟ್ಟ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನನ್ನ ಭಾವನೆ ಇಲ್ಲ. ಏನಕ್ಕಂದ್ರೆ ಗೌರ್ಮೆಂಟ್ ಕಾಲೇಜಲ್ಲೂ ತುಂಬ ಚೆನ್ನಾಗಿ ಓದಿರೋರು ಇದ್ದಾರೆ, ಪ್ರೈವೇಟ್ ಕಾಲೇಜ್ಗಳಲ್ಲೂ ಚೆನ್ನಾಗಿ ಓದೇ ಇರೋರು ಇದ್ದಾರೆ. ಸೊ ಯಾರು ಗುಣಮಟ್ಟ ನೋಡಿಕೊಂಡು ಆ ಥರ ಹೋಗ್ತಾ ಇಲ್ಲ. ಬಟ್ ಏನಂದರೆ ಒಂದು ಏನಾಗಿರುತ್ತೆ, ಮೈಂಡ್ ಶಿಫ್ಟ್ ಆಗಿರುತ್ತೆ ಪೇರೆಂಟ್ಸ್ಗೆ. ಏನಂದರೆ ಈ ಕಾಲೇಜಲ್ಲಿ ಇವಾಗ ಯಾವುದೋ ಅಲೈನ್ಗೆ ಹೋದರೆ ಅಥವಾ ನಾರಾಯಣಗೆ ಹೋದರೆ 95% ಬಂದ್ಬಿಡುತ್ತೆ. ಸೊ ಅದೇ 95% ಗೌರ್ಮೆಂಟ್ ಕಾಲೇಜಲ್ಲೂ ಬರ್ತಾ ಇದೆ, ಏಡೆಡ್ ಕಾಲೇಜಲ್ಲೂ ಬರ್ತಾ ಇದೆ. ಜನಕ್ಕೆ ಅದು ಗೊತ್ತಾಗ್ತಾ ಇಲ್ಲ. ಅದು ಅಂದರೆ ನನ್ನ ಇವಾಗ ಏನಂದರೆ ಈಗ ಪ್ರೆಸೆಂಟ್ ಟ್ರೆಂಡ್ ಹೇಗಿದೆ ಅಂದರೆ ಪ್ರತಿಯೊಂದು ಮಾರ್ಕೆಟಿಂಗ್ ಮೇಲೆ ನಿಂತಿದೆ ಅಂತ ಅನಿಸುತ್ತೆ. ಕಾಲೇಜು ಮಾರ್ಕೆಟಿಂಗ್ ಚೆನ್ನಾಗಿ ಮಾಡುತ್ತಾ ಜನ ಸೇರಿಸ್ತಾರೆ, ಕಾಲೇಜ್ ಮಾರ್ಕೆಟಿಂಗ್ ಮಾಡಲ್ವಾ, ಸೇರ್ಸಲ್ಲ. ಖಾಸಗಿ ಕಾಲೇಜು ಅಥವಾ ಗೌರ್ಮೆಂಟ್ ಕಾಲೇಜ್ ನೀವು ಹೇಳ್ತಾ ಇದ್ರಿ, ಖಾಸಗಿ ಕಾಲೇಜ್ ಅವ್ರನ್ನ ಗೌರ್ಮೆಂಟ್ ಏನು ಅವ್ರು ವಾಪಸ್ ತಗೊಳ್ಳಿ ಪರ್ಮಿಷನ್ ಅಂತ ಹೇಳಂಗಿಲ್ಲ. 4 ವರ್ಷ ನೋಡ್ತಾರೆ, ದುಡ್ಡು ಎಷ್ಟು ವರ್ಷ ಅಂತ ಕೈಯಿಂದ ಹಾಕ್ತಾರೆ, 5ನೇ ವರ್ಷ ಅವರೇ ಮುಚ್ತಾರೆ. ಅದೇ ಗೌರ್ಮೆಂಟ್ ಕಾಲೇಜ್ ಏನ್ ಮಾಡ್ತಾರೆ, ಅದಕ್ಕೆ ಲೆಕ್ಚರರು ಅದು ಇದು ಸೇರಿಸಿ ಸುಮ್ಮನೆ ವೇಸ್ಟ್ ಆಫ್ ಮನಿ, ಪಬ್ಲಿಕ್ ಮನಿ. ಸೊ ಅದರಿಂದ ಯಾವುದೇ ಒಂದು ನೆಕ್ಸ್ಟ್ ಡಿಸಿಷನ್ಸ್ ತಗೋಬೇಕಾದ್ರೆ ಕಾಲೇಜುಗಳಿಗೆ ಮತ್ತೆ ಪರ್ಮಿಷನ್ ಕೊಡ್ಬೇಕಾದ್ರೆ, ಸ್ಕೂಲ್ಗಳಿಗೂ ಅಷ್ಟೇ. ನೀವು ನೋಡಿದಿರಾ ಅನ್ಸುತ್ತೆ, ರೋಡಲ್ಲಿ 4 ಸ್ಕೂಲ್ ಇರುತ್ತೆ ಅಂದ್ರೂ ಇನ್ನೂ 2 ಸ್ಕೂಲ್ ಬರುತ್ತೆ ಅಲ್ಲಿ. ಇನ್ನೂ 2 ಸ್ಕೂಲ್ ಬರುತ್ತೆ. ನಮ್ಗೆ ಆಶ್ಚರ್ಯ ಆಗ್ತಾ ಇರುತ್ತೆ, ಏನಪ್ಪ ಇವ್ರಿಗೆ ಗೊತ್ತಿಲ್ವಾ, ಇವರಿಗೆ ಇನ್ನೂ 2 ಸ್ಕೂಲ್ ಪರ್ಮಿಷನ್ ಕೊಟ್ಟಿದಾರಲ್ಲ ಅಂತ ಅಂದ್ಬಿಟ್ಟು. ಅದೇ ನೀವೇ ಅಂಕಿ ಅಂಶಗಳನ್ನು ತಗೊಳ್ದೆ ಅವ್ರು ಮಾಡ್ತು ಅಂದ್ರೆ ಹೀಗೆ ನಡೀತಾ ಇರುತ್ತೆ. ತುಂಬಾ ಕಷ್ಟ ಇದೆ. ಬಟ್ ನಾವು ಅದೇ ಇವ್ರು ಹೇಳ್ದಂಗೆ, ನಾವು ಯಾವುದೋ ಒಂದು ಫ್ಯಾಕ್ಟ್ರಿನಲ್ಲಿ ಅಲ್ಲಿ ಡಿಮ್ಯಾಂಡೇ ಇಲ್ಲ, ನಾವು ಸಪ್ಲೈ ಮಾಡ್ತೀವಿ ಏನ್ಬಿಟ್ರೆ ಆ ಪ್ರಾಡಕ್ಟ್ ಯಾರು ತಗೊಳ್ತಾರೆ? ಪ್ಲಸ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್, ಸ್ಕಿಲ್ಸ್. ನೀವು 9th 10th ಮಕ್ಕಳು ರೆಡಿ ಆಗ್ತಾ ಇರ್ತಾರೆ, ಯಾವ ಕಾಲೇಜ್ ಕ್ಯಾಂಪಸ್ ಇಂಟರ್ವ್ಯೂ ಕೇಳ್ತಾರೆ. ಸೊ ಫಸ್ಟ್ PUC ಆದ್ಮೇಲೆ ಸೆಕೆಂಡ್ PUC ತಿರ್ಗಾ ಅಲ್ಲೆಲ್ಲ ಇದೋ ಥರ ಅಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಇರುತ್ತೆ ಮ್ಯಾಮ್, ಕ್ಯಾಂಪಸ್ ಇಂಟರ್ವ್ಯೂ. ಸೊ ಇವರು ಆ ಕ್ಯಾಂಪಸ್ ಇಂಟರ್ವ್ಯೂ ಆಗಲಿ ಅಥವಾ ಬೇರೆ ಏನಾದರೂ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ ಆಗಲಿ ಗೌರ್ಮೆಂಟಲ್ಲಿ ಸಾಕಷ್ಟು ಇದೆ ಅಂತ ಹೇಳ್ತಾ ಇರ್ತಾರೆ, ನಾನು ಪೇಪರಲ್ಲಿ ಓದ್ತಾ ಇರ್ತೀನಿ. ಬಟ್ ಅದು ಅಡ್ವರ್ಟೈಸ್ಮೆಂಟ್ ಆಗ್ತಾ ಇಲ್ಲ. ಅದರಿಂದ ಆಚೆ ಬಂದಿರೋ ಸ್ಟೂಡೆಂಟ್ಸು, ನಾವು ಹೌದು ಗೌರ್ಮೆಂಟ್ ಕಾಲೇಜಲ್ಲಿ ಓದಿದೆ, ನನಗೆ ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಇಷ್ಟ ಆಯಿತು, ನನಗೆ ಅದರಿಂದ ಇಷ್ಟು ಸಂಬಳ ಸಿಕ್ತು ಅಂತ ಯಾರೂ ಹೇಳಿಲ್ಲ. ಸೊ ಇದೆಲ್ಲನೂ ಏನು ಗೊತ್ತಾ, ಇವಾಗ ಎಲ್ಲ ನಿಂತಿರೋದೆಲ್ಲ ರೆಫರಲ್ಸ್ ಮೇಲೆ, ಮತ್ತೆ ಟೆಸ್ಟಿಮೋನಿಯಲ್ಸ್, ಮಾರ್ಕೆಟಿಂಗು ಎರಡು ಚೆನ್ನಾಗಿದ್ರೆ ಕಾಲೇಜ್ ಓಡುತ್ತೆ. ಸರ್ಕಾರಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಕೊರತೆ ಏಕೆ ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ, PU ಕಾಲೇಜುಗಳು, ಖಾಸಗಿ PU ಕಾಲೇಜುಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಹೀಗಾಗಿ ಸರ್ಕಾರಿ ಕಾಲೇಜುಗಳಲ್ಲೂ ಕೂಡ ಈ ಸಮಸ್ಯೆ ಕಂಡು ಬರ್ತಾ ಇದೆ. ಈಗ ಕೆಲವೊಂದಿಷ್ಟು ಖಾಸಗಿ ಕಾಲೇಜುಗಳಲ್ಲೂ ಕೂಡ ಸಮಸ್ಯೆಗಳು ಇದ್ದೇ ಇವೆ. ಹಾಗೆಯೇ ಈ ಖಾಸಗಿ ಕಾಲೇಜುಗಳು ಮಾಡುವಂಥ ತಂತ್ರಗಳ ವಿಚಾರವಾಗಿ ನಾನು ಹೇಳ್ತಾ ಇದ್ದೆ. ಇದೇ ವಿಚಾರವಾಗಿ ಬಸವರಾಜ್ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಯಾವುದೋ ಒಂದು ಕಾಲೇಜ್ ಮುಂಭಾಗದಲ್ಲಿ ಹೋಗಿ ಅಲ್ಲಿ ಒಂದು ದೊಡ್ಡ ಬೋರ್ಡ್ ಹಾಕಿರ್ತಾರೆ, ಇಂತಿಷ್ಟು ಪರ್ಸೆಂಟೇಜು ಈ ಯೂನಿವರ್ಸಿಟಿಯಿಂದ ಅಥವಾ ಈ ಕಾಲೇಜಿಂದ ಬಂದಿದೆ ಅಂತೇಳಿ. ಪೋಷಕರು ಯಾರೊಬ್ಬರು ಅಡ್ಮಿಷನ್ಗೆ ಬರ್ತಾರೆ, ಓ ನನ್ನ ಮಗನ ಇಲ್ಲಿಗೆ ಸೇರಿಸಿದ್ರೆ ನನ್ನ ಮಗಂಗೆ 97% ಬರುತ್ತೆ ಅನ್ನುವಂಥ ನಂಬಿಕೆ. ಇದೆಲ್ಲವೂ ಈ ಪರ್ಸೆಂಟೇಜ್ಗಳ ವಿಚಾರದಲ್ಲಿ ಇದೆಲ್ಲವೂ ನಿಜ ಆಗಿರುತ್ತೆ ಸರ್? ಹೇಗೆ? ಇಲ್ಲ, ನಾನು ವಾಸ್ತವವಾಗಿ ನನಗೆ ಗೊತ್ತಿರೋ ಪ್ರಾಂಶುಪಾಲರು ಇರೋದ್ರಿಂದ ಕೆಲವು ಏಡೆಡ್ ಕಾಲೇಜ್ಗಳಲ್ಲಿ ಅವರ ಹಿಂದಿನ ಪ್ರಿನ್ಸಿಪಾಲು ದೊಡ್ಡ ಪರ್ಸೆಂಟೇಜ್ 90-95 ಕೊಡ್ತಿದ್ರು. ಇವರು ಹೋದ್ರೆ 70 ಬಂದಿದೆ. ಆಮೇಲೆ ಅವ್ರು ನಮ್ಮ ಹತ್ರ ಹೇಳಿದ್ದೇನೆಂದರೆ, ಹಿಂದಿನವರು ಸುಳ್ಳು ಹೇಳ್ತಿದ್ರು, ನಾವು ಇರೋದು ಹೇಳ್ತೀವಿ ಅಂತ. ಸರ್ಕಾರಿ ಇದರಲ್ಲಿ ಇರೋದೇ ಹೇಳ್ಬೇಕು. ಅವರು ಒಂದು ತಪ್ಪು ಅಂಕಿ ಅಂಶ ಕೊಟ್ಟರೆ ನಾಳೆ ಅದೇನೇನೋ ಆಗ್ಬಿಡುತ್ತೆ. ಖಾಸಗಿನಲ್ಲಿ ಹಂಗಲ್ಲ, ಅವ್ರಿಗೆ ಕೊಡ್ತಾರೆ, ಯಾರು ಅದನ್ನು ವೆರಿಫೈ ಮಾಡೋಕ್ಕೆ ಹೋಗೋದಿಲ್ಲ. ಅದು ಒಂದು ಕಾರಣ ಇದೆ. ಎರಡನೇದು, ಈ ಸರ್ಕಾರದ ನೀತಿಗಳು ಹೆಂಗಿದೆ ಅಂದರೆ,
ಖಾಸಗಿ ಶಾಲೆ ಅಥವಾ ಕಾಲೇಜುಗಳಿಗೆ ಅವ್ರು ಭೇಟಿ ಮಾಡಿದಾಗ ಗುಣಮಟ್ಟನ ನೋಡಲ್ಲ. ಮಕ್ಕಳು ಏನು ಕಲಿತಿದ್ದಾರೆ, ಅಲ್ಲಿ ಶಿಸ್ತಿದೆಯಾ, ಮಕ್ಕಳನ್ನ ಎದುರಿಸ್ತಾರ, ಹೊಡಿತಾರ, ಏನೂ ನೋಡಲ್ಲ. ಖಾಸಗಿನಲ್ಲಿ ಏನು ಕೇಳ್ತಾರೆ, ನೀನು ಫೈರ್ ಸೇಫ್ಟಿ ಇದೆಯಾ, ಬಿಲ್ಡಿಂಗ್ ಚೆಕ್ ಮಾಡಿದೆಯಾ, ಸ್ಟ್ರೆಂತು ಇಷ್ಟು 10 ಗುಂಟೆ ಜಮೀನು ಇದೆಯಾ, ಬಿಲ್ಡಿಂಗ್ ಇದೆಯಾ, ಅಷ್ಟು ನೋಡ್ಕೊಂಡು ಬಂದುಬಿಡ್ತಾರೆ. ಸರ್ಕಾರದ ಶಾಲೆಗಳಿಗೆ ಹೋದರೆ ಬಿಲ್ಡಿಂಗ್ ಸೇಫ್ಟಿ ನೋಡಲ್ಲ, ಫೈರ್ ಸೇಫ್ಟಿ ನೋಡೋದಿಲ್ಲ. ಎಷ್ಟೋ ಚಾವಣಿ ಬಿದ್ದು ಕೆಲವ್ರಿಗೆಲ್ಲ ಏಟಾಗಿದೆ ಮಕ್ಕಳಿಗೆ, ಅದನ್ನು ನೋಡಲ್ಲ. ಟಾಯ್ಲೆಟ್, ಬಾತ್ರೂಮ್ ಏನೂ ನೋಡಲ್ಲ. ಹೋಗಿ ಏನು ಕಲ್ತಿದ್ದಾರೆ ಮಕ್ಕಳು ಅಂತ ಕ್ಲಾಸ್ ರೂಮ್ಗೆ ಹೋಗ್ತಾರೆ. ಈ ತಾರತಮ್ಯ ಇದೆಯಲ್ಲ, ಎರಡು ಕಡೆ ನೋಡಿ. ಸರ್ಕಾರಿ ಸಂಸ್ಥೆಗಳಲ್ಲೂ ಇನ್ಫ್ರಾಸ್ಟ್ರಕ್ಚರು ನೋಡಿ, ಕಲಿಕಾ ಮಟ್ಟನೂ ನೋಡಿ. ಖಾಸಗಿಗೆ ಹೋಗಿ ಇನ್ಫ್ರಾಸ್ಟ್ರಕ್ಚರ್ ನೋಡಿ, ಅಲ್ಲೂ ಕಲಿಕೆ ಹೆಂಗಿದೆ ಅಂತ ನೋಡಿ. ಅಕಸ್ಮಾತ್ ಅಲ್ಲೇನಾದ್ರೂ ಕಲಿಕಾಂಶಗಳಿದ್ರೆ ಅದನ್ನ ಇಲ್ಲಿಗೆ ಹಾಕಿ, ಇಲ್ಲಿ ಕಲಿಕಾಂಶಗಳಿದ್ರೆ ಅಲ್ಲಿಗೆ ಹಾಕಿ. ಈಗ ಏನಕ್ಕೆ ನಮ್ಮ ಸರ್ಕಾರ ಶಿಕ್ಷಣ ಆರೋಗ್ಯಕ್ಕೆ ಒತ್ತು ಕೊಡಬೇಕು, ಅಷ್ಟು ಕೊಡ್ತಾ ಇಲ್ಲ. ಆಯಿತಾ, ಯಾವುದೇ ಸರ್ಕಾರಿ ಹಾಸ್ಪಿಟ್ಲಿಗೆ KC ಜನರಲ್ಗೆ ಹೋಗಿ ಗೊತ್ತಾಗ್ಬಿಡುತ್ತೆ. ಮೊನ್ನೆ ಒಬ್ಬರು ಮಂತ್ರಿಗಳು, ಅಬಕಾರಿ ಮಂತ್ರಿಗಳು, ಜನಸಂಖ್ಯೆಗೆ ಅನುಗುಣವಾಗಿ ಮದ್ಯದ ಅಂಗಡಿಗಳಿಲ್ಲ ಅಂತ ಅವ್ರಿಗೆ ಪಾಪ ಗೊತ್ತಾಗಿದೆ. ಎಂಥ ಕೊರತೆ ಇದೆ ನಮ್ಮ ರಾಜ್ಯದಲ್ಲಿ, ಸರಿಪಡಿಸ್ಬೇಕು ಅಂತ ಅವ್ರಿಗೊಂದು ಫೀಲಿಂಗ್ ಬಂದಿದೆ. ಅದೇ ರೀತಿ ಈ ಜನಸಂಖ್ಯೆಗೆ ಅನುಗುಣವಾಗಿ ಆಸ್ಪತ್ರೆಗಳಲ್ಲಿ ವೈದ್ಯರು, ಅದೇ ರೀತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಎಷ್ಟು ಜನ ಸ್ಟಾಫ್ ಇದ್ದಾರೆ, ಎಲ್ಲ ಗೆಸ್ಟ್ ಫ್ಯಾಕಲ್ಟಿ ತೊಗೊಳ್ತಿದ್ದಾರೆ. ಹೈಸ್ಕೂಲ್ನಲ್ಲಿ, ಕಾಲೇಜ್ ಎಲ್ಲ ಕಡೆ ಅತಿಥಿ ಶಿಕ್ಷೆ ಒಂದು 20,000 12,000 ಈ ಥರ ಕೊಟ್ಟು ಕೆಲಸ ಮಾಡ್ಕೊತಿದ್ದಾರೆ. ಅವ್ರಿಗೆ ತರಬೇತಿಗಳಿಲ್ಲ. ಹಾಗಾಗಿ ಆ ವ್ಯವಸ್ಥೆಯನ್ನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು ಸರ್ಕಾರ. ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಕರ್ಯ ಸರ್ಕಾರಿ ಸಂಸ್ಥೆಗಳಲ್ಲಿ ಕಡಿಮೆ ಇದೆ, ಅದನ್ನು ಅವರು ಸರಿಪಡಿಸ್ಬೇಕು. ಆಮೇಲೆ ಈ ಪ್ರೈವೇಟಲ್ಲಿ ಒಬ್ಬ ಹುಡುಗ ಆಬ್ಸೆಂಟ್ ಅಂದರೆ ಮನೆಗೊಂದು ಮೆಸೇಜ್ ಹೋಗುತ್ತೆ, ಯುವರ್ ವಾರ್ಡ್ ಈಸ್ ಆಬ್ಸೆಂಟ್, ಇಫ್ ಯು ಆರ್ ಅವೇರ್, ಇಲ್ಲ ಅಂದರೆ ನಮಗೆ ಬನ್ನಿ ಈಗ ಅಂತ. ಸರ್ಕಾರದಲ್ಲಿ ಆರ್ಟ್ಸು ಕಾಮರ್ಸ್ಗೆ ಜಾಸ್ತಿ, ಸೈನ್ಸ್ಗೆ ಆ ಕಡೆ ಹೋಗೋರು ಕಡಿಮೆ ಇದ್ದಾರೆ. ಹಾಗಾಗಿ ಅಲ್ಲೂ ಕೂಡ ಅಪ್ಡೇಟ್ ಮಾಡ್ಕೋಬೇಕು. ಇದನ್ನೆಲ್ಲ ಸಿಸ್ಟಮ್ ಚೆನ್ನಾಗಿದೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ತುಂಬ ಬೆಳೆದ್ಬಿಟ್ಟಿರೋದ್ರಿಂದ ಅದನ್ನೆಲ್ಲ ಬಳಸ್ಕೊಂಡು ಅವರು ಸ್ವಲ್ಪ ಸ್ಟ್ರಿಕ್ಟ್ ಮಾನಿಟ್ರಿಂಗ್ ಮಾಡಿದರೆ ಅಲ್ಲೂ ಕೂಡ ಚೆನ್ನಾಗಿ ಆಗೋ ಸಾಧ್ಯತೆ ಇದೆ. ಒಂದೇನಾಗಿದೆ, PUCನೇ ಎಂಟ್ರಿ ಪಾಯಿಂಟ್ ಅಂತ ಗೊತ್ತು. ಎಲ್ಲರೂ PUC ಇಟ್ಕೊಂಡ್ಬಿಟ್ಟಿದ್ದಾರೆ. ನೀನು ಮುಂದೆ ಇಂಜಿನಿಯರ್ಗೆ ಹೋಗು, ಮೆಡಿಕಲ್ಗೆ ಹೋಗು, ಯಾವ್ದಾದ್ರು ಹೋಗು, ಇಲ್ಲಿ ನಮಗೆ ಬೇಕೇ ಬೇಕು, ನೀವು ನನ್ನ ಕಾಲೇಜ್ ಬೇಕೇ ಬೇಕು ಅಂದ್ಬಿಟ್ಟು ಇದನ್ನು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಹಣ ಮಾಡ್ಬೋದು, ಎಲ್ಲ ಮಾಡ್ಬೋದು ಅಂತ ಈ PUCನ ಭದ್ರವಾಗಿ ಇಟ್ಕೊಂಡಿರೋ ಕಾರಣಕ್ಕೆ ಎಲ್ಲರೂ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಹಾಗಾಗಿ ಈ ಕೊರತೆ ಉಂಟಾಗಿದೆ. ಓಕೆ ರಾಘವೇಂದ್ರ ಸರ್, ಈಗ ಪೋಷಕರಲ್ಲೂ ಒಂದು ತಲೆಯಲ್ಲಿ ಬಂದ್ಬಿಟ್ಟಿದೆ, ನನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನನ್ನ ಮಗನಿಗೆ ಅಥವಾ ನನ್ನ ಮಗಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು, ಎಲ್ಲ ಪೋಷಕರ ಮಹತ್ವಾಕಾಂಕ್ಷೆ ಸರ್ ಅದು. ಆದರೆ ಇಲ್ಲಿ ಸರ್ಕಾರಿ ಕಾಲೇಜುಗಳಿಗೆ ಕಳಿಸೋಕೆ ಪೋಷಕರ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ನನ್ನ ಮಗನ್ನ ಸಾಲ ಸೋಲ ಮಾಡಿ ಆದರೂ ಕೂಡ ಒಂದು ಪ್ರೈವೇಟ್ ಸಂಸ್ಥೆ ಕಳಿಸ್ತೀನಿ, ಸರ್ಕಾರಿ ಸಂಸ್ಥೆಗಂತೂ ಬೇಡ ಎನ್ನುವಂಥ ಆಲೋಚನೆ. ಯಾಕೆ ಸರ್ ಇದು ಅಂತ? ನನಗೆ ಸಿಗದಂಥ ವಿದ್ಯೆ, ನನಗೆ ಸಿಗದ ಸವಲತ್ತುಗಳು, ನಾನು ಪಟ್ಟಂಥ ಕಷ್ಟ ನನ್ನ ಮಕ್ಕಳು ಪಡಬಾರ್ದು ಅಂದರೆ ಅವ್ರಿಗೆ ಸಿಗಲಿ, ಅದಕ್ಕೆ ಒಂದಷ್ಟು ತ್ಯಾಗ ಮಾಡಲಿಕ್ಕೆ ನಾನು ಮಾಡಲೇಬೇಕು ಪೋಷಕನಾಗಿ ಅಂತ. ಏನು ತಪ್ಪಿದೆ? ಖಂಡಿತ. ಈಗ ನಾವೆಲ್ಲ ಸರ್ಕಾರಿ ಶಾಲೆ ಉತ್ಪನ್ನಗಳಪ್ಪ. ಹೌದು. ನನ್ನ ಮಕ್ಕಳು ನಾನು ಇವತ್ತು ಸರ್ಕಾರಿ ಶಾಲೆಗೆ ಹಾಕಿಲ್ಲ, ನಾನು CBSE ಸ್ಕೂಲ್ಗೆ ಹಾಕಿದ್ದೀನಿ. ಏನು ನೀವು ಗುಂಡು ಹೊಡಿತೀರೇನು ನನಗೆ? ನನ್ನ ಆಯ್ಕೆ ರೀ ಅದು. ಯಾಕೆಂದರೆ ನನ್ನ ಮನೆ ಹತ್ರ ಇರೋ ಸರ್ಕಾರಿ ಶಾಲೆ ಎಷ್ಟು ಅದ್ಭುತವಾಗಿ ನಡೀತಾ ಇದೆ ಅಂತ ಗೊತ್ತಿದೆ ನನಗೆ. ಹಾಗೆ ಅಂತ ಎಲ್ಲ ಶಾಲೆಗಳು ಹಾಗಿದೆ ಇಲ್ಲ. PU ಕಾಲೇಜುಗಳಿಗೂ ನೀವು ಖಾಸಗಿ ಮತ್ತು ಸರ್ಕಾರಕ್ಕೆ ಹೋಲಿಸಿದ್ರೆ, ಸರ್ಕಾರಿ PU ಕಾಲೇಜುಗಳಲ್ಲಿ ಯಾರು ಕೆಲಸ ಮಾಡ್ತಾರೆ ನಿಸ್ಸಂಶಯವಾಗಿ ದೇ ಆರ್ ಮೋರ್ ಕಾಂಪಿಟೆಂಟ್. ಯಾಕೆಂದರೆ ಆ ಎಂಟ್ರೆನ್ಸ್ ಎಕ್ಸಾಮು ಅದು ಇದು ಮಾಡ್ಕೊಳ್ದಿರ ಅವ್ರು ಬರಲಿಕ್ಕಾಗಲ್ಲ ಒಳಗಡೆ. ನಂಬರ್ 1, ಆಲ್ ಆಫ್ ದೆಮ್ ಆರ್ ಡೆಫಿನೆಟ್ಲಿ ಟ್ರೈನ್ಡ್, ಡೆಫಿನೆಟ್ಲಿ ಕ್ವಾಲಿಫೈಡ್. ಸೇಮ್ ಥಿಂಗ್ ಕೆನಾಟ್ ಬಿ ಸೆಡ್ ಅಬೌಟ್ ದಿ ಪ್ರೈವೇಟ್ ಕಾಲೇಜಸ್. ಯಾರೂ ಆ ರಿಸ್ಕ್ ತಗೊಳ್ಳಲ್ಲ ಇವತ್ತು, ಬಟ್ ಅಲ್ಲಲ್ಲಿ ಕಾಣುತ್ತೆ ನಿಮಗೆ ಚೆನ್ನಾಗಿ ಪಾಠ ಮಾಡೋರು, ಟ್ರೈನ್ಡ್ ಆಗಿಲ್ಲದೆ ಇದ್ರೂ ಕೆಲಸ ಮಾಡ್ತಾ ಇರೋದು ನಾವು ಶಾಲಾ ಕಾಲೇಜುಗಳಲ್ಲಿ ನೋಡಿದ್ದೀವಿ, ಇಲ್ಲ ಅಂತಲ್ಲ. ಆ್ಯಂಡ್ ದೇ ಆರ್ ವೆಲ್ ಪೇಯ್ಡ್. PU ಕಾಲೇಜು, ಗೌರ್ಮೆಂಟ್ PU ಕಾಲೇಜುಗಳಲ್ಲಿ ಕಂಪೇರ್ ಟು ಪ್ರೈವೇಟ್ ಕಾಲೇಜಸ್ ಸ್ಕೇಲ್ ಕೊಟ್ಟಿದ್ದೀರಾ ನೀವು. ಆದರೂ ಅಲ್ಲಿ ಅಡ್ಮಿಷನ್ ಕೊರತೆ ಇದೆಯಾ ನನಗೆ ಗೊತ್ತಿಲ್ಲ, ಅಂಕಿಅಂಶಗಳು ನನ್ನ ಹತ್ರ ಇಲ್ಲ. ನಿಜವಾಗ್ಲೂ ಸರ್ಕಾರಿ ಶಾಲೆಗಳಲ್ಲಿ ಕೊರತೆ ಆಗಿದೆಯಾ ಇದು? ಈ ವರದಿ ಪ್ರಕಾರ ಇಲ್ಲ. ಒಟ್ಟಾರೆ ಕಾಲೇಜುಗಳಲ್ಲಿ ಕೊರತೆ ಆಗಿದೆ ಅಂತ ಹೇಳ್ತಿದ್ದಾರೆ. ಆಗಲೇ ನಾನು ಹೇಳಿದ್ನಲ್ಲ, ಬಟ್ಟೆಗಿರಣಿ ನೀರು ಜಾಸ್ತಿ ನೇಯ್ದುಬಿಟ್ಟು ನೂಲನ್ನು ಹಾಕ್ಕೊಳ್ಳೋರಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? 8 ಲಕ್ಷ ಚಿಲ್ಲರೆ ಸಂಖ್ಯೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು SSLC ಪರೀಕ್ಷೆ ಬರೀತಾರೆ. ಎಲ್ಲರನ್ನೂ ಪಾಸ್ ಮಾಡುವಂಥ ಒಂದು ವ್ಯವಸ್ಥೆ ಇಲ್ಲ, ಇರಬಾರ್ದು ಕೂಡ. ಬಿಕಾಸ್ ಯು ಆರ್ ಓನ್ಲಿ ಪೋಸ್ಟ್ಪೋನಿಂಗ್ ದ ಫೇಲ್ಯೂರ್ ದಯಮಾಡಿ ಪ್ರಾರಂಭದಲ್ಲೇ ಹಿಡಿದಾಕಿ. ಅಡ್ವಾನ್ಸ್ಡ್ ಹಂತದಲ್ಲಿ ಫೇಲ್ಯೂರ್ ಇದೆಯಲ್ಲ, ದಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್.
ಅಷ್ಟು ಜನ ಪಾಸ್ ಆಗಲ್ಲ. ಪಾಪ ಮೂರು ಪ್ರಯತ್ನ ಕೊಟ್ಟು ನಮ್ಮ ಸರ್ಕಾರ, ಘನ ಸರ್ಕಾರ ಕೃಪೆ ತೋರಿ ಮೂರು ಪ್ರಯತ್ನ ಕೊಟ್ಟರು ಕೂಡ ನಿಮಗೆ 70% ದಾಟ್ತಾ ಇಲ್ಲ. ಅಲ್ಲಿ 30% ಅಲ್ಲಿ ಫಿಲ್ಟರ್ ಆಗೇ ಆಗ್ತಾರೆ. ನೀವು 8 ಲಕ್ಷ ಜನ ಬರ್ತಿದ್ದಾರೆ, 8 ಲಕ್ಷ ಜನನು ನಮ್ಮಲ್ಲಿ ಅಡ್ಮಿಷನ್ ಬಂದೇ ಬರ್ತಾರೆ ಅಂತ ಹೇಳಿ PU ಕಾಲೇಜ್ ಓಪನ್ ಮಾಡಿ ಇಟ್ಕೊಂಡ್ರೆ, ಅರೆ ಊರಿಗೆ ಬಂದಂಥ ಯಾತ್ರಾರ್ಥಿಗಳೆಲ್ಲ ನನ್ನ ಹೋಟ್ಲಿಗೆ ಬರ್ತಾರಾ? ಬೇರೆ ಹೋಟ್ಲುಗಳು ಇದಾವೆ ಸ್ವಾಮಿ, ಹಂಗೆ ಅಂತ ನನ್ನ ಹೋಟ್ಲಿಗೆ ಅಡ್ಮಿಷನ್ನೇ ಇಲ್ಲ ಅನ್ಕೊಂಡ್ರೆ ತಪ್ಪಾಗುತ್ತೆ. ಎರಡನೇದು, ಪೇರೆಂಟ್ಸ್ ತುಂಬಾ ಆಸ್ಪಿರೇಷನಲ್ ಆಗಿದ್ದಾರೆ. ಈಗ ಬಹಳ ವ್ಯತ್ಯಾಸ ಇಷ್ಟೇ, ಇಲ್ಲೊಂದು ಡೊಮೆಸ್ಟಿಕ್ ಏರ್ಪೋರ್ಟ್ ಇದೆ, ಪಕ್ಕದಲ್ಲೇ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ಎಲ್ಲ ಪೇರೆಂಟ್ಸ್ ಅವ್ರ ಮಕ್ಕಳನ್ನ ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ಸ್ಗೆ ಕಳಿಸ್ಬೇಕು ಅಂತ ಇದ್ದಾರೆ ಅನ್ಕೊಳ್ಳಿ. ಅವ್ರ್ಯಾಕೆ ಡೊಮೆಸ್ಟಿಕ್ ಏರ್ಪೋರ್ಟ್ಗೆ ಹೋಗ್ತಾರೆ? ಅಂಡ್ ಅವ್ರ ಖರ್ಚಲ್ಲಿ ಓದಿಸ್ತಾ ಇದ್ದಾರ್ರಿ. ನೀವು ಅದನ್ನ ತಪ್ಪು ಅಂತ ಹೆಂಗೆ ಹೇಳ್ತೀರಾ? ಅವ್ರು ತ್ಯಾಗ ಮಾಡಿ ಹಣ ಹೊಂದಿಸಿ ಓದಿಸ್ತಾ ಇದ್ದಾರೆ. ವ್ಯಾಪಾರೀಕರಣ ಅಂತೇಳಿ ಇವತ್ತು ಪ್ರಸ್ತಾಪ ಮಾಡಬೇಡಿ ಸ್ವಾಮಿ. ಮೂಲದಲ್ಲಿ ಇದು ಖಾಸಗೀಕರಣ ಆಗ್ಬಿಟ್ಟಿದೆ ಸರ್ಕಾರಿ ಇದು ಶಿಕ್ಷಣ ವ್ಯವಸ್ಥೆ. ಖಾಸಗಿಯವರೇ ಪ್ರಾರಂಭ ಮಾಡಿದ್ದು ಶಿಕ್ಷಣ ವ್ಯವಸ್ಥೆಯನ್ನ ಇಡೀ ಪ್ರಪಂಚದಲ್ಲಿ. ಗುರುಕುಲಗಳು ನಡೀತಾ ಇದ್ದಿದ್ದು ಖಾಸಗಿಯವರಿಂದಲೇ. ಅಫ್ಕೋರ್ಸ್ ಮೋಟಿವ್ ಚೆನ್ನಾಗಿತ್ತು. ಆ ನಂತರದಲ್ಲಿ ಸರ್ಕಾರ ಅದಕ್ಕೆ ಅನುದಾನ ಕೊಡೋದು, ಮಹಾರಾಜರು ಒಂದು ಸ್ವಲ್ಪ ದಾನ ಕೊಡೋದು, ಸರ್ಕಾರಿ ವ್ಯವಸ್ಥೆ ಬಂದ ಮೇಲೆ ಅನುದಾನ ಕೊಡೋದು ಆಗಿ ಇವತ್ತು ಸರ್ಕಾರಿ ವ್ಯವಸ್ಥೆ ಇದೆ, ಖಾಸಗೀಕರಣ ಆಗ್ತಿದೆ. ಖಾಸಗೀಕರಣ ಆಗಿಲ್ಲ, ಖಾಸಗಿ ಸಂಸ್ಥೆಗಳ ಹೆಚ್ಚಾಗಿವೆ. ವ್ಯಾಪಾರೀಕರಣ ಆಗಿಲ್ವಾ ಅಂತ ಹೇಳಿದ್ರೆ ಅವನು ಅಲ್ಲೇನು ಆಕಾಶ ಇವ್ರುಗಳ ಜೊತೆ ಟೈಅಪ್ ಮಾಡ್ಕೊಂಡು ನಿಮ್ಗೆ ಆ ಗುಣಮಟ್ಟದ ಶಿಕ್ಷಣ ಕೊಟ್ಟ ಮೇಲೆ ಅವ್ನು 2,000 ರೂಪಾಯಿ ತಗೊಂಡು ಕೊಡ್ಲಿಕ್ಕಾಗತ್ತೇನೋ? ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಈ ಪಾಲಿಸಿ ಫಾರ್ಮುಲೇಷನ್ಗೆ ಸಂಬಂಧಪಟ್ಟಂತ ಎಕನಾಮಿಕ್ಸ್ ಸಿದ್ಧಾಂತ ಹೇಳಿದೆ ಆಗ್ಲೇ. ಈ ಕಡೆ ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಹತ್ರ ಮಾರ್ಗದರ್ಶಿ ಸೂತ್ರ ಇದೆ. ಇಟ್ಸ್ ಎ ಪಬ್ಲಿಕ್ ಗುಡ್, ಪ್ಯೂರ್ ಪಬ್ಲಿಕ್ ಗುಡ್. ಹಾಗಾಗಿ ಅದನ್ನ ಸರ್ಕಾರ ವಹಿಸ್ಕೋಬೇಕು. ಹೈಯರ್ ಎಜುಕೇಶನ್ ಈಸ್ ಎ ಮೆರಿಟ್ ಗುಡ್, ಸೊ ಕಂಟ್ರೋಲ್ಡ್ ಬೈ ಗವರ್ಮೆಂಟ್ ಬಟ್ ಟು ಬಿ ಫೈನಾನ್ಸ್ಡ್ ಬೈ ಸೆಲ್ಫ್ ಅಂತಿದೆ. PU ಕಾಲೇಜ್ ಮಧ್ಯೆ ಸಿಕ್ಕಾಕೊಂಡು ಸ್ಯಾಂಡ್ವಿಚ್ ಆಗಿದೆ. ಓಕೆ ಮಾತಾಡ್ತೀನಿ ಸರ್. ಲಕ್ಷ ವಿದ್ಯಾರ್ಥಿಗಳು ಪ್ರತಿ ವರ್ಷವೂ ಕೂಡ ಪಾಸ್ ಆದರೂ PU ಸೀಟುಗಳ ಸಂಖ್ಯೆ ಯಾಕೆ ಕಡಿಮೆ ಆಗ್ತಾ ಇದೆ ಎನ್ನುವಂಥ ವಿಚಾರದ ಕುರಿತಂತೆ ನಾವು ನಿಮಗೆ ವೀಕ್ಷಕರೇ ಮಾಹಿತಿಯನ್ನು ಕೊಡ್ತಾ ಇದ್ವಿ. ರಂಗಲಕ್ಷ್ಮಿ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಮೇಡಮ್, ಈ ಗ್ರೇಸ್ ಮಾರ್ಕ್ಸ್ಗಳು ಅಥವಾ ಕೆಲವೊಂದಿಷ್ಟು ಪಾಲಿಸಿಯನ್ನು ನಾವು ಬೇರೆಯವರಿಂದ ಅಡಾಪ್ಟ್ ಮಾಡಿಕೊಂಡು ಇಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ನಾವೇ ಹಾಳು ಮಾಡ್ಕೊಳ್ತಾ ಇದ್ದೀವ ಹೇಗೆ? ಖಂಡಿತ ಇಲ್ಲ. CBSE ICSEನಲ್ಲೆಲ್ಲನೂ 20 ಇಂಟರ್ನಲ್ ಮಾರ್ಕ್ಸು ಮತ್ತು 80 ಮಾಮೂಲಿ ಬರಿತಾ ಇದ್ರು. ಇಂಟರ್ನಲ್ ಮಾರ್ಕ್ಸ್ನ ಅವರು ಇದಕ್ಕೆ ತಗೊಂಡು 13 ಮಾರ್ಕ್ಸ್ 33 ಬಂದ್ಬಿಟ್ರೆ 35 ಬಂದ್ಬಿಟ್ರೆ ಪಾಸ್. ಸೊ ನಾವು ಸ್ಟೇಟ್ ಬೋರ್ಡಲ್ಲಿ ಏನು ಮಾಡ್ತಾ ಇದ್ರು, ಆ 20 ಇಂಟರ್ನಲ್ ಮಾರ್ಕ್ಸ್ ಇರುತ್ತಲ್ಲ ಅದನ್ನು ಸಪ್ರೇಟಾಗಿ ಇಟ್ಬಿಡ್ತಾ ಇದ್ರು. ಈ 80 ಮಾರ್ಕ್ಗೆ 35%, 28 27 ಬರಬೇಕು. ಸೊ ನಮ್ಮ ಕ್ಯಾಂಪ್ಸ್ ಶಶಿಕುಮಾರ್ ಅವರು ಅದಕ್ಕೆ ಹೋರಾಟ, ನಿಮ್ಗೆ ಗೊತ್ತಿದೆ ಅನ್ಸುತ್ತೆ, ಎಲ್ಲರೂ ಹೋರಾಟ ಮಾಡಿ ಕೊನೆಗೆ ನಮಗೆ ಇಲ್ಲ ICSE CBSE ಥರ ಮಾಡಿ, ಇಲ್ಲ ICSE CBSEಗೆ ಸ್ಟೇಟ್ ಬೋರ್ಡ್ ಥರ ಮಾಡಿ. ಮಕ್ಕಳಿಗೆ ವಂಚನೆ ಆಗ್ತಾ ಇದೆ. ಒಂಥರ ಸಮಾಜದಲ್ಲಿ ಒಬ್ಬೊಬ್ರಿಗೆ ಒಂದೊಂದು ರೀತಿ ಆಗುತ್ತಲ್ಲ, CBSEಗೆ ಒಂಥರ, ICSE ಒಂಥರ, ಸ್ಟೇಟ್ಗೆ ಒಂಥರ ಅಂತ. ಸೊ ಅದರಿಂದ ಏನಾಯಿತು, ನಮ್ಮ ಮಾನ್ಯ ಇದು ಎಜುಕೇಷನ್ ಮಿನಿಸ್ಟರ್ ಅವರು ಹೌದು ಆಯಿತು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಇವರಿಗೆ ನಮ್ಮದುವೇ 20 ಇಂಟರ್ನಲ್ ಮಾರ್ಕ್ಸ್ ತೊಗೊಂಡು ಮತ್ತೆ 80ಗೆ ಎಷ್ಟು ಬರುತ್ತೋ ನೋಡಿಕೊಂಡು ಟೋಟಲ್ 33% ಬಂತು ಅಂದರೆ ಪಾಸ್ ಅಂತ ಮಾಡಿದ್ರು. ದಟ್ ಈಸ್ ವೆರಿ ಗುಡ್. ಆ್ಯಕ್ಚುಲಾಗಿ ನಮ್ಮ ಅವ್ರದ್ದೆಲ್ಲ 99% 98% ರಿಸಲ್ಟ್ ಏನಕ್ಕೆ ಅಂದರೆ ಈ ಥರ ಒಂದು ಫಾರ್ಮ್ಯಾಟ್ ಇದೆ. ಸೊ ಅದು ಬರ್ತಾ ಇದೆ. ಸೊ ನಮ್ಮ ಸ್ಟೇಟ್ ಬೋರ್ಡಲ್ಲಿ ಓದೋ ಮಕ್ಕಳಿಗೆ ಏನಕ್ಕೆ ಅನ್ಯಾಯ ಆಗಬೇಕು? ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಅದು ಏನು ಪಾಸ್ ಮಾಡೋಕ್ಕೋಸ್ಕರ ಅಥವಾ ಇನ್ನೇನೋ ಒಂದು ಏನೂ ಇಲ್ಲ, ಸಮಾನತೆ ಕೊಡೋಣ ಅಂತ ಅಂದ್ಬಿಟ್ಟು ಅವ್ರಿಗೂ ಈ ಥರ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಈ ವರ್ಷದಿಂದನೇ ಅದು ಅಡಾಪ್ಟ್ ಆಗುತ್ತೆ ಅನ್ಸುತ್ತೆ. ಸೊ ಆವಾಗ ನಾರ್ಮಲ್ ಆಗಿ ಪಾಸ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ನೀವೇನು ಹೇಳ್ತಾ ಇದ್ದೀರೋ ಕಾಲೇಜುಗಳಲ್ಲಿ ಸೀಟ್ಸ್ ಎಲ್ಲ ಕಮ್ಮಿ ಆಗಿದೆ ಅಂತ, ಹೋಗ್ಬೋದು, ಅಲ್ಲಿ ಫಿಲಪ್ ಆಗ್ಬೋದು. ಅಥವಾ ಈಗ ಲೇಟೆಸ್ಟ್ ಟ್ರೆಂಡಲ್ಲಿ ಏನಂತಂದ್ರೆ ಎಲ್ಲ ಮಕ್ಕಳಿಗೂ ಒಂದು 8th 9th ಬರ್ತಾನೆ ಅವರು ಡಿಸೈಡ್ ಮಾಡ್ಕೊಂಡು ಬಿಟ್ಟಿರ್ತಾರೆ, ನಾನು ಯಾವ್ದು ಏನು ಮಾಡಬೇಕು ಅಂತ ಅಂದ್ಬಿಟ್ಟು. ಇಂಜಿನಿಯರಿಂಗ್ ಹೋಗ್ಬೇಕಾ, ಡಾಕ್ಟರ್ ಓದಬೇಕಾ, ನಾನು ಇಲ್ಲ PUCಗೆ ಹೋಗಲ್ಲ, ನಾನು ಯಾವುದೋ ಟೆಕ್ನಿಕಲ್ ಕೋರ್ಸ್ಗೆ ಹೋಗ್ತೀನಿ, ಇಲ್ಲ ನಾನು ಇನ್ಯಾವುದೋ ಸ್ಕಿಲ್ ಡೆವಲಪ್ಮೆಂಟ್ಗೆ ಹೋಗ್ತೀನಿ. ಸೊ ಆ ಥರ ಮಕ್ಕಳು ತುಂಬ ಬುದ್ಧಿವಂತರ ಇದ್ದಾರೆ. ಇವಾಗ 5 ವರ್ಷ ಹಿಂದೆ ಥರ ಇಲ್ಲ ಈಗ. ಸೊ ಅವರೇ ಡಿಸೈಡ್ ಮಾಡಿಬಿಡ್ತಾರೆ. ಸೊ PUCಗೆ ಹೋಗಿ ಏನಕ್ಕೆ ದುಡ್ಡು ಖರ್ಚು ಮಾಡೋದು ಅಂತಾರೆ. ನನ್ನ ಸ್ಟೂಡೆಂಟ್ಸ್ ಎಷ್ಟು ಜನ ಹೇಳ್ತಾರೆ, ಮ್ಯಾಮ್ PUCಗೆ ಹೋಗಿ ಏನಕ್ಕೆ ದುಡ್ಡು ಖರ್ಚು ಮಾಡೋದು, ಅದು ಫೀಸ್ ಕಟ್ಟಿ ತಿರ್ಗಾ ಆಮೇಲೆ ಇದನ್ನು ಮಾಡಬೇಕಾ, ಬೇಡ ಅಂತ ಅಂತಾರೆ. ಸೊ ಮಕ್ಕಳೇ ಆ ಥರ ಒಂದು ಆಲೋಚನೆ ಅವ್ರದ್ದು ಆ ಥರ ಇದರಿಂದ ಸೊ ಮೋಸ್ಟ್ ಪ್ರಾಬಲಿ PUC ಅಡ್ಮಿಷನ್ಸ್ ಕಮ್ಮಿ ಆಗ್ತಾ ಇರ್ಬೋದು. ಅಥವಾ PUCಗೆ ಏನು ಮಾಡಬೇಕು ಅಂತಂದರೆ, ಇವಾಗ ಇವ್ರಿಗೆ ಏನೇನೋ ಸ್ಕಿಲ್ ಡೆವಲಪ್ಮೆಂಟ್ ಕ್ಲಾಸಸ್ ಎಲ್ಲ ಇರ್ತಲ್ಲ, ಕೋರ್ಸಸ್ಗೆ ಹೋಗ್ತಾರಲ್ಲ, ಅದನ್ನು ಯಾವಾಗ ಅವರು ಇಲ್ಲಿ ಕಾಲೇಜುಗಳಲ್ಲಿ ಅಡಾಪ್ಟ್ ಮಾಡ್ತಾರೋ ಅವಾಗ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ ಅನ್ಸುತ್ತೆ. ಸ್ಟ್ರೆಂತ್
ಬಿಕಾಸ್ ಎಲ್ಲರಿಗೂ ಏನಂತಂದ್ರೆ ಕಲಿಕೆಗೆ ಆಸೆ ಇರುತ್ತೆ. ಸೊ ಎಷ್ಟು ಗ್ರಾಬ್ ಮಾಡ್ಕೋಬೋದೋ ನಾಲೆಜ್ ಅಷ್ಟು ಗ್ರಾಬ್ ಮಾಡ್ಕೊಳ್ತಾ ಇರೋಣ ಅಂತ ಅನಿಸ್ತಾ ಇರುತ್ತೆ. ಹೌದು, ನಾವು PUC ಕೊಡ್ತೀವಿ, PUC ಜೊತೆ ನಿಮಗೆ ಇದೆರಡು 3 ಸ್ಕಿಲ್ ಡೆವಲಪ್ಮೆಂಟ್ ಕ್ಲಾಸ್ ಕೊಡ್ತೀವಿ, ಅದು ಸಪ್ರೇಟ್ ಸರ್ಟಿಫಿಕೇಶನ್ ಕೊಡ್ತೀವಿ ಅಂತಂದ್ರೆ ಕಾಲೇಜಸ್ ಬರ್ತಾರೆ ಮಕ್ಕಳು. ಸೊ ಅದರಿಂದ ಮೋಸ್ಟ್ ಪ್ರಾಬಲಿ ಆ ಥರ ಒಂದು ಸೀಟ್ಸ್ ಫಿಲಪ್ ಆಗ್ತಾ ಇಲ್ಲ ಅನ್ಸುತ್ತೆ. ಬಟ್ ಇನ್ನೊಂದು ತಿಳ್ಕೊಳ್ಳಿ, ಈಗಿನ ಕಾಲದ ಮಕ್ಕಳು ಎಸ್ಪೆಷಲಿ ದೇ ಆರ್ ನಾಟ್ ನಾಲೆಜ್ ಓರಿಯೆಂಟೆಡ್, ದೇ ಆಲ್ ಮನಿ ಓರಿಯೆಂಟೆಡ್. ಈ ಕೋರ್ಸ್ ಮಾಡಿದ್ರೆ ಎಷ್ಟು ದುಡ್ಡು ಸಿಗುತ್ತೆ, ಆಯ್ತಾ, ಈ ಕೆಲ್ಸಕ್ಕೆ ಹೋದ್ರೆ ಎಷ್ಟು ದುಡ್ಡು ಸಿಗುತ್ತೆ. ಅವನು ಯಾರೋ PUC ಮಾಡ್ಬಿಟ್ಟು ಅದನ್ನ ಮಾಡ್ದ, ಅವ್ನು ಬರೀ 20,000 ಸಂಬಳ ಇದೆ. ಇವನು PUCನೇ ಮಾಡ್ದೆ, ಇವನು ಈ ಕೋರ್ಸ್ 4 ವರ್ಷ ಮಾಡ್ದ, ಅವ್ನಿಗೆ 80,000 ಸಂಬಳ ಇದೆ. ಅರ್ಥ ಆಯ್ತಾ? ಸೊ ನೀವು ಎಲ್ಲೂ ಇಲ್ಲಿ ಸಿಸ್ಟಮ್ ಈ ಒಂದು ಜನರೇಷನ್ ಆಗಿದೆ. ಸೊ ವಿ ಹ್ಯಾವ್ ಟು ಆಕ್ಸೆಪ್ಟ್, ಅದಕ್ಕೆ ತಕ್ಕಂಗೆ ನಾವು ಕೋರ್ಸ್ ಕೊಡಬೇಕು. ಬಸವರಾಜ್ ಸರ್, ಈಗ ಒಂದು ಕ್ಷೇತ್ರ, ಯಾವುದೇ ಒಂದು ವಿಧಾನಸಭಾ ಕ್ಷೇತ್ರ ಅಂತ ತಗೊಳ್ಳಿ ಸರ್, ಅಲ್ಲಿ ಒಬ್ಬ ಶಾಸಕ ಇರ್ತಾನೆ, ಆತನದ್ದೇ ಖಾಸಗಿ ಶಾಲೆಗಳು ಸಿಕ್ಕಾಪಟ್ಟೆ ಇರುತ್ತೆ, ಅದನ್ನೊಂದು ವ್ಯವಹಾರವಾಗಿ ಬಿಸ್ನೆಸ್ಗಳನ್ನಾಗಿ ಆತ ಮಾಡ್ಕೊಂಡಿರ್ತಾನೆ. ಅಂಥ ವ್ಯಕ್ತಿ ತನ್ನ ಕ್ಷೇತ್ರದಲ್ಲಿ ಸರ್ಕಾರಿ ಕಾಲೇಜುಗಳನ್ನು ಉದ್ಧಾರ ಮಾಡುವಂಥ ಮನಸ್ಸನ್ನು ಇಟ್ಕೊಂಡಿರ್ತಾನೆ. ಇದು ಶಿಕ್ಷಣ ಮತ್ತು ಆರೋಗ್ಯ ಎರಡಕ್ಕೂ ಕೂಡ ಅನ್ವಯ ಆಗುತ್ತೆ. ಖಂಡಿತ. ಈಗ ರಮೇಶ್ ಕುಮಾರ್ ಅವರು ಆರೋಗ್ಯ ಸಚಿವರಿದ್ದಾಗ ಖಾಸಗಿ ಆಸ್ಪತ್ರೆಗಳ ನಿಯಂತ್ರಣಕ್ಕೊಂದು ನಿಯಮ ಮಾಡಿದರು, ಅದನ್ನು ಬೀಳ್ಸೇ ಬಿಟ್ರು. ಈಗ ಯಾವ ಟೆಸ್ಟ್ಗೆ ಎಷ್ಟು ದುಡ್ಡು ಅಂತ ಅವ್ರಿಗೆ ಬೇಕಾದಷ್ಟು ಹಿಂಗೆ ಒಳಕ್ಕೆ ಹೋಗ್ಬೋದು, 1 ಲಕ್ಷನೂ ಬಿಲ್ ಮಾಡ್ಬೋದು, 2,000ನೂ ಬಿಲ್ ಮಾಡ್ಬೋದು. ಅದೇ ಥರ ಖಾಸಗಿ ಕಾಲೇಜುಗಳು ಶಾಲೆಗಳು ಕೂಡ ಅವ್ರು ಎಷ್ಟನ್ನು ಫೀಸ್ ಫಿಕ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಏನು ನಿಯಮಾವಳಿಗಳು ಇದ್ದು ಅದನ್ನು ಸರಿಯಾಗಿ ಎನ್ಫೋರ್ಸ್ ಮಾಡದೆ ಹೋದರೆ ಅನಗತ್ಯವಾಗಿ ಜನಗಳು ಸಾಲದ ಶೂಲಿಗೆ ಸಿಕ್ಕಾಕೊಂಡು ಅಲ್ಲೋಗಿ ನರಳೋ ಪರಿಸ್ಥಿತಿ ಬರುತ್ತೆ. ನಮ್ಮ ಜನಪ್ರತಿನಿಧಿಗಳು ಹೆಚ್ಚಿನವರು ಜನಪ್ರತಿನಿಧಿಗಳು ಆಗಿರೋದೇನೆ ಈ ಕಾಲೇಜುಗಳು ಪ್ರಾರಂಭ ಮಾಡಿ ಪಬ್ಲಿಕ್ ರಿಲೇಷನ್ಶಿಪ್ ಇಂಪ್ರೂವ್ ಮಾಡಿಕೊಂಡು ಫಂಡ್ಸ್ ಡ್ರೈವ್ ಮಾಡಿಕೊಂಡು ಇದೆಲ್ಲ ಬಂದಿರೋದು. ಹಾಗಾಗಿ ಅವ್ರು ಭದ್ರ ಇಟ್ಕೊಂಡಿದ್ದಾರೆ. ಹಾಗಾಗಿ ಸರ್ಕಾರಿ ವ್ಯವಸ್ಥೆ ಕಡೆ ಅವರು ಬಹಳ ಕಡಿಮೆ ಗಮನ ಹರಿಸೋಂಥದ್ದು. ಗೆಸ್ಟಾ ಬರ್ತಾರೆ, ಬಡವ್ರ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ನಾನು ಶರ್ಟ್ ಕೊಟ್ಟೆ, ಪ್ಯಾಂಟ್ ಕೊಟ್ಟೆ, ಪುಸ್ತಕ ಕೊಟ್ಟೆ ಅಂತಾರೆ. ಯಾರು ಬಡವರನ್ನ ಪದ ಬಳಸಬಾರ್ದು. ಅವ್ರ ಡ್ಯೂಟಿ ಸರ್ಕಾರಿ ಸಂಸ್ಥೆಗಳನ್ನ ಇಂಪ್ರೂವ್ ಮಾಡಬೇಕು. ಆಮೇಲೆ ಇತ್ತೀಚೆಗೇನು ಹೊಸದಾಗಿ ಸರ್ಕಾರಿ ಸಂಸ್ಥೆಗಳು ಬರ್ತಾ ಇಲ್ಲ, ಆದರೆ ಉನ್ನತ ಶಿಕ್ಷಣದಲ್ಲಿ ಬರ್ತಾ ಇದೆ ಮತ್ತು ಅಲ್ಲಿ ಡಿಮಾಂಡ್ ಇದೆ. ನೋಡಿ, ಅಪ್ ಟು ಹೈಸ್ಕೂಲು PUC ಅಲ್ಲಿ ಖಾಸಗಿಗೆ ಡಿಮಾಂಡ್ ಇರುತ್ತೆ. ಇಂಜಿನಿಯರಿಂಗ್ ಮೆಡಿಕಲ್ ಬಂದರೆ ಸರ್ಕಾರದ ಬೇಕು ಅಂತ ಅಂತಾರೆ. ಹಾಗಾಗಿ ಅಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಇಲ್ಲೂ ಕೂಡ ಅದನ್ನು ಸರ್ಕಾರ ಮಾಡಬೇಕಾಗುತ್ತೆ. ಇನ್ನೊಂದು ಅಂಶ, ಈಗ PU ಮಾತಾಡ್ತಿದ್ದೀವಲ್ಲ, ನೆಕ್ಸ್ಟ್ ಡಿಗ್ರಿದು ಈ ಸ್ಥಿತಿ ಬರುತ್ತೆ. ಹಿಂದಕ್ಕೆ ಹೈಸ್ಕೂಲ್ದು ಈ ಸ್ಥಿತಿ ಬರ್ಬೋದು. ಎಷ್ಟೋ ಶಾಲೆಗಳಲ್ಲಿ 30 ಮಕ್ಕಳು 40 ಮಕ್ಕಳಿದ್ದಾವೆ ಹೈಸ್ಕೂಲ್ನಲ್ಲಿ. ಈಗ ಪ್ರಾಥಮಿಕ ಶಾಲೆಗಳಂತೂ ವರ್ಷಕ್ಕೆ 1,000 ಶಾಲೆಗಳು ಕ್ಲೋಸ್ ಆಗ್ತವೆ. ಹಾಗಾಗಿ ಸರ್ಕಾರ ಹೊಸದಾಗಿ ಶಿಕ್ಷಕರ ನೇಮಕನೇ ಮಾಡ್ಕೊಳ್ತಾ ಇಲ್ಲ, ಇರೋರನ್ನೇ ತಳ್ಕೊಂಡು ಹೋಗ್ತಿದ್ದಾರೆ. ಹಾಗಾಗಿ ಇವತ್ತು PU ಇರ್ಬೋದು, ನಾಳೆ ಪದವಿ ಶಿಕ್ಷಣದ ಬಗ್ಗೆನೂ ಈ ಚರ್ಚೆ ಆಗ್ಬೋದು, ಪ್ರೌಢಶಾಲಾ ಬಗ್ಗೆನೂ ಚರ್ಚೆ ಆಗ್ಬೋದು. ಹಾಗಾಗಿ ಸರ್ಕಾರ, ನೀವು ಅಬಕಾರಿನಲ್ಲಿ ಹೇಗೆ ಜನರ ಪ್ರಮಾಣಕ್ಕೆ ತಕ್ಕಂತೆ ನಮ್ಮ ಅಂಗಡಿಗಳು ಕಡಿಮೆ ಇನ್ನೂ ಇಲ್ಲ ಅಂತ ನಿಮಗೆ ಬಂದ್ಬಿಡ್ತಲ್ಲ ಯೋಚನೆ, ಅದೇ ರೀತಿ ಜನಸಂಖ್ಯೆಗೆ ಅನುಪಾತವಾಗಿ ಸರ್ಕಾರಿ ಆಸ್ಪತ್ರೆಗಳು ಗುಣಮಟ್ಟದ ಸೌಕರ್ಯವನ್ನು ಕೊಡಬೇಕು. ಅದೇ ಥರ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಕೂಡ ಕೊಡಬೇಕು ಅನ್ನೋದನ್ನು ಅವರು ತೀವ್ರವಾಗಿ ಆಲೋಚನೆಯನ್ನು ಮಾಡಬೇಕು. ಈ ಬಗ್ಗೆ ಚರ್ಚೆ ಮಾಡಬೇಕು. ಅವ್ರು ಮಾಡದಿದ್ದರೆ ಸಾರ್ವಜನಿಕ ವೇದಿಕೆಗಳು, ನಿಮ್ಮಂಥ ವೇದಿಕೆಗಳು, ಚಾನೆಲ್ಗಳು ಈ ಬಗ್ಗೆ ಒಂದು ಚರ್ಚೆಯನ್ನು ಹುಟ್ಟಿಸ್ಬೇಕು. ಸಾಧ್ಯ ಆದರೆ ನೀವು ಯಾವಾಗಲಾದರೂ ಬಂದರೆ ಶಿಕ್ಷಣ ಮಂತ್ರಿಗಳನ್ನೇ ಕರೆದುಬಿಟ್ಟು ಅವ್ರನ್ನ ಕೂರಿಸ್ಕೊಂಡು ಚರ್ಚೆ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಸರ್. ಎಸ್ ರಾಘವೇಂದ್ರ ಸರ್, ಈಗ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಅಂತ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಈ ಸಮಸ್ಯೆಗೆ ಪರಿಹಾರ ಸಿಗಬೇಕು ಅಂತ ಹೇಳಿದ್ರೆ ಆ ಕಡೆಯಿಂದ ಹೆಚ್ಚು ಆಗಬಾರ್ದು, ಈ ಕಡೆಯಿಂದ ಕಮ್ಮಿನೂ ಆಗಬಾರ್ದು, ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ ಸರ್, ಎಕನಾಮಿಕ್ಸಲ್ಲಿ ಮತ್ತೆ ನಾವು ಮಿನಿಮಮ್ಮು, ಮ್ಯಾಕ್ಸಿಮಮ್ಮು, ಆಪ್ಟಿಮಮ್ ಅಂತ 3 ಕಾನ್ಸೆಪ್ಟ್ಸ್ ಹೇಳ್ತೀವಿ. ಮಿನಿಮಮ್ ಅಂದರೆ ಕನಿಷ್ಠ, ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಗರಿಷ್ಠ, ಆಪ್ಟಿಮಮ್ ಅಂತ ಹೇಳಿದ್ರೆ ಆ ಕಡೆ ಕನಿಷ್ಠವೂ ಅಲ್ಲ, ಈ ಕಡೆ ಗರಿಷ್ಠವೂ ಅಲ್ಲ, ಒಂದು ಲೈಕೆ ಅಂತ ಒಂದು ಸಮತೋಲನದಲ್ಲಿ ಹೋಗೋದಕ್ಕೆ. ಒಂದು ಬಸ್ ಇದೆ, 32 ಸೀಟ್ ಇದೆ ಅಂತ ಹೇಳಿದ್ರೆ 32 ತುಂಬಿಕೊಂಡ್ರೆ ಕಷ್ಟವೇ. ಅದು ಒಂದು 8-10 ಸೀಟ್ ಖಾಲಿ ಇರಲಿ ಬಿಡಿ, ಅದರಲ್ಲಿ ಏನು ಭಾಳ ದೊಡ್ಡ ದುರಂತ ಏನಲ್ಲ ಅದು. ಎರಡನೇದಾಗಿ ಇಲ್ಲಿ ಯೋಚನೆ ಮಾಡಬೇಕಾಗಿರೋ ವಿಚಾರನೇ ಯಾಕೆ ವಿದ್ಯಾರ್ಥಿಗಳು ದಾಖಲಾತಿ ಆಗ್ತಾ ಇಲ್ಲ ಅನ್ನೋದಲ್ಲ, ಇಷ್ಟು ಸೀಟುಗಳು ಖಾಲಿ ಇಡೋ ಥರ ಯಾರು ಮಾಡಿದ್ದು ಮೊದಲನೇದು. ಎರಡನೇದು, ಇದು ನಮ್ಮ ಜನನ ಪ್ರಮಾಣಕ್ಕೆ ಅನುಗುಣವಾಗಿದೆಯೇ? ಟೈಮ್ ಸೀರೀಸ್ ಡೇಟಾ ಇಟ್ಕೊಂಡು ನಾವು ಫೋರ್ಕಾಸ್ಟಿಂಗ್ ಮಾಡಿದ್ದೇವೆಯೇ? ಮುಂದಿನ 20 ವರ್ಷದಲ್ಲಿ ಎಷ್ಟು ಮಕ್ಕಳು ಬರ್ತಾರೆ 10th ಬರೀಲಿಕ್ಕೆ?
ಅವರಲ್ಲಿ ಎಷ್ಟು ಜನ PU ಬರುವಂಥ ಸಂಭವನೀಯತೆ ಇದೆ, ಜಿಲ್ಲಾವಾರು, ತಾಲ್ಲೂಕುವಾರು, ಅವರಿಗೆ ಅಗತ್ಯ ಇರುವಂತಹ ಸಂಖ್ಯೆಯಲ್ಲಿ ಸೀಟುಗಳು ಲಭ್ಯ ಮಾಡಿಕೊಡೋದು ಸರ್ಕಾರದ ಕರ್ತವ್ಯ. ಖಂಡಿತ ಸರ್. ಅದನ್ನ ಬಿಟ್ಟು ಕೇಳಿದವ್ರಿಗೆ ಕೊಟ್ರಿ ನೀವು, ಅವರು ಕಾಂಪಿಟೇಟಿವ್ ಆಗಿ ನಡೆಸ್ತಿದ್ದಾರೆ, ಸೀಟ್ ಖಾಲಿ ಇದೆ. ಯಾಕೆಂದ್ರೆ ಇವತ್ತು ಜನರ ಆಸ್ಪಿರೇಷನ್ಸ್ ಚೇಂಜ್ ಆಗಿದೆ, ಎಲ್ಲರಿಗೂ ಮಹತ್ವಾಕಾಂಕ್ಷೆ ಇದೆ, ಒಂದು ದೇಶ ಸದೃಢವಾಗೋದು, ಆರ್ಥಿಕ ಶಕ್ತಿಯಾಗಿ ಬಲಿಷ್ಠವಾಗೋದು ಹಾಗೇನೆ. ಸೊ ಅವ್ರ ಮುಂದೆ ಆಯ್ಕೆಗಳಿದೆ ರೀ. ಆಯ್ಕೆಗಳಿದ್ದಾಗ ಯಾವ್ದು ಅವ್ರಿಗೆ ಸೂಟಬಲ್ ಅನ್ಸುತ್ತೋ ಅದಕ್ಕೆ ಹೋಗ್ತಾರೆ. ಸೀಟುಗಳು ಖಾಲಿ ಇದೆ ಅಂತ ಹೇಳಿದ್ರೆ, ಒಂದೋ ಯಾರು ಆ ಸೀಟುಗಳನ್ನ ತುಂಬುವಂತಹ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿದ್ದಾರೆ, ಅವ್ರು ತುಂಬಿಕೊಳ್ತಾರೆ, ಬಿಡಿ, ತಲೆ ಕೆಡಿಸ್ಕೋಬೇಡಿ. ಸರ್ಕಾರಿ ವ್ಯವಸ್ಥೆಯಲ್ಲಿ ಖಾಲಿ ಇದ್ರೆ ನೀವು ಯೋಚಿಸಬೇಕಾದ ಸಂಗತಿ. ಯಾಕೆಂದ್ರೆ ತೆರಿಗೆದಾರರ ಹಣದಲ್ಲಿ ಸರ್ಕಾರಿ ಕಾಲೇಜುಗಳು ನಡೀತಾ ಇದೆ. ಉಳಿದಂಗೆ ನೀವು ಕೌಶಲ್ಯದತ್ತ ಎಷ್ಟು ಜನ ಮುಖ ಮಾಡ್ತಾ ಇದ್ದಾರೆ, ಬರುವ ದಿವಸಗಳಲ್ಲಿ ಯಾವ ಕೌಶಲ್ಯಗಳಿಗೆ ಹೆಚ್ಚು ಬೆಲೆ ಬರುತ್ತೆ ಮಾರುಕಟ್ಟೆ ಮೌಲ್ಯದಲ್ಲಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈ PU ಕರಿಕ್ಯುಲಮ್ನ ನಾವು ರೀಡಿಸೈನ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋದ್ರ ಮೂಲಕ, ಬಹಳ ಮುಖ್ಯವಾಗಿ ಫೋರ್ಕಾಸ್ಟಿಂಗ್ ಮಾಡೋದ್ರ ಮೂಲಕ ಈ ಸಮಸ್ಯೆಗೆ ಒಂದು ಸೂಕ್ತವಾದಂಥ ಪರಿಹಾರ ಕಂಡುಕೋಬಹುದು. ಎಸ್ ಮೇಡಮ್, ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಚುಟುಕಾಗಿ? ಅದೇ, ಈಗಲೂ ಅಷ್ಟೇ ಸಮಯ ಏನು ಜಾಸ್ತಿನೇ ಇದೆ. ಕಾಲೇಜವರು ಅಥವಾ ಈ ಕಾಲೇಜಲ್ಲಿ ಏನಕ್ಕೆ ಸೀಟ್ ತುಂಬಿಲ್ಲ ಅಂತ ನೋಡೋದಕ್ಕೆ ಬೇರೆ ಎಲ್ಲ ಕೋರ್ಸಸ್ ಇರುತ್ತಲ್ಲ, ಪ್ರೈವೇಟ್ ಸೆಂಟರ್ಸು, ಗೌರ್ಮೆಂಟ್ ಕಾಲೇಜಸ್, ಡಿಪ್ಲೊಮಾ ಕಾಲೇಜಸ್ಸು, ITI ಕಾಲೇಜಸ್ ಎಲ್ಲ ಎಷ್ಟು ಜನ ಹೋಗಿದ್ದಾರೆ ಅಂತ ನೋಡಲಿ. ಆವಾಗ ಓವರ್ ಆಲು ಲಾಸ್ಟ್ ಇಯರ್ ಹೇಗಿತ್ತು ಹಾಗೆ ಇದ್ರೆ ಮಕ್ಕಳೆಲ್ಲನೂ ಎಲ್ಲ ಓದ್ತಾ ಇದ್ದಾರೆ ಅಂತ ಅರ್ಥ. ಅಕಸ್ಮಾತ್ ಇಲ್ಲ, ಎಲ್ಲೂ ಹೋಗಿಲ್ಲ, ಎಲ್ಲ ಕಡೆನೂ ಖಾಲಿ ಇದೆ ಅಂತಂದರೆ ಅವಾಗ ಇಟ್ ಈಸ್ ಏನು ಲೈಕ್ ಒಂಥರ ಅದು ತುಂಬ ಪ್ರಾಬ್ಲಮ್ಯಾಟಿಕ್ ಅಂತಲೇ ಅರ್ಥ. ವಿ ಹ್ಯಾವ್ ಟು ಫೈಂಡ್ ವೈ ಇಟ್ ಈಸ್ ಹ್ಯಾಪನಿಂಗ್ ಲೈಕ್ ದಟ್. ಸೊ ಅದಕ್ಕೆ ಒಂದು ಸೊಲ್ಯೂಷನ್ನು, ಗೌರ್ಮೆಂಟ್ ಕಾಲೇಜು ಅಥವಾ ಕಾಲೇಜುಗಳು ಫಿಲಪ್ ಆಗಬೇಕು ಅಂದರೆ ಅಲ್ಲೆಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಇರಬೇಕು. ಪ್ಲಸ್ ಇನ್ನೊಂದು ಏನಂತಂದ್ರೆ, ಮಕ್ಕಳಿಗೆ PUC ಮುಗಿದ್ರೂ ನಿನಗೆ ಕೆಲಸ ಸಿಗುತ್ತೆ ಅನ್ನೋ ಒಂದು ಇದು ಆಶ್ವಾಸನೆ ಕೊಡಬೇಕು. ಇವಾಗ ನಾವೇನಂದ್ರೆ ನಮ್ಮ ಶಾಲೆಯಲ್ಲಿ 10th ಮುಗಿದ್ರೂ ನೀವು ಹೋಗಿ 20,000 ಸಿಗುತ್ತೆ ಎಲ್ಲೋದ್ರು ಸಂಬಳ ಅಂತ ಅಂತೀವಿ, ಅಂದ್ರೆ ಆ ಥರ ಕೌಶಲ್ಯ ಕೊಟ್ಟಿರ್ತೀವಿ. ಸೊ PUC ಮುಗಿದ್ರು ಅವರು ನೀ ಕಾಲೇಜ್ಗೆ ಹೋಗದೆ ಇದ್ರೆ ನಿಂಗೆ ಕೆಲಸ ಸಿಗುತ್ತೆ ಹೋಗು ಅಂತ ಇದು ಮಾಡುತ್ತೆ. ಸೊ ಆ ಥರ ಒಂದು ಆಶ್ವಾಸನೆ ಬಂದ್ರೆ ಮಕ್ಕಳೆಲ್ಲ ಹೋಗ್ತಾರೆ. ಬಸವರಾಜ್ ಸರ್, ಹಿಂದೆ ಬದಲಾವಣೆಗಳು 10 ವರ್ಷ 20 ವರ್ಷಕ್ಕೆ ಆಗ್ತಿದ್ದದ್ದು ಈ 1 ವರ್ಷಕ್ಕೆ ಬದಲಾವಣೆಗಳಾಗ್ತಿದೆ. ಈ AI ಬಂದ ನಂತರ ಇನ್ನೂ ಬದಲಾವಣೆಗಳಾಗುತ್ತೆ. ಹಾಗಾಗಿ ನಾವು ಹಿಂಗೆ ಇರುತ್ತೆ, ಇದೇ ರೀತಿ ಮುಂದಕ್ಕೆ ಹೋಗುತ್ತೆ ಅನ್ನೋದೆಲ್ಲ ತೆಗೆದಾಕಬೇಕು. ಬದಲಾವಣೆಗೆ ತಕ್ಕ ಹಾಗೆ ವ್ಯವಸ್ಥೆಗಳನ್ನ ರೂಪಿಸ್ಕೊಳ್ಬೇಕು. ಕಾಲೇಜ್ ಸಿಸ್ಟಮು ಚೇಂಜ್ ಆಗ್ಬೋದು. ಈಗ ಯಾರು ಡಿಗ್ರಿ ಕಾಲೇಜ್ಗೆ ಇನ್ವೆಸ್ಟ್ ಮಾಡೋಕ್ಕೆ ಎದುರೋ ಪರಿಸ್ಥಿತಿ ಬಂದಿದೆ ಈಗ. ಯಾಕೆಂದರೆ ಅದು ಕಾಲೇಜ್ ಇರುತ್ತಾ, ಆ ಸ್ಟೂಡೆಂಟ್ಸ್ ಅಲ್ಲಿಗೆ ಬರ್ತಾರಾ, ಇನ್ನೆಲ್ಗೆ ಹೋಗ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ ಮೇಡಮ್ ಹೇಳ್ದಾಗೆ. ಹಾಗಾಗಿ ಬದಲಾದ ಕಾಲ, ಈ ಬದಲಾವಣೆಯ ಒಂದು ಸೈಕಲ್ ಇದೆಯಲ್ಲ, ಅದು ಬಹಳ ವೇಗವಾಗಿ ಆಗ್ತಾ ಇದೆ. ಅದಕ್ಕೆ ತಕ್ಕ ಹಾಗೆ ಎಲ್ಲರೂ ಕೆಲಸ ಮಾಡಬೇಕಾಗುತ್ತೆ. ಇನ್ಫ್ಯಾಕ್ಟ್ ಆಸ್ ಎ ರಿಜೈಂಡರ್ ಹೇಳಬೇಕು ಅಂತ ಹೇಳಿದ್ರೆ, ದೇಶದಲ್ಲಿ ಖಾಲಿ ಬೀಳುವಂತಹ ಎಂಜಿನಿಯರಿಂಗ್ ಸೀಟುಗಳ ಸಂಖ್ಯೆ 6 ಲಕ್ಷದ ಸುಮಾರಿಗಿದೆ. ಅದೇ ಎಲ್ಲವೂ ಬರ್ತದೆ ನೆಕ್ಸ್ಟ್. ಎಲ್ಲರೂ ಬದಲಾವಣೆ ನಮ್ಮದಾಗಲಿ. ಖಂಡಿತ. ವೀಕ್ಷಕರೇ, ಈ ಚರ್ಚಾ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ವಿ. ಚರ್ಚೆಯಲ್ಲಿ ಭಾಗಿಯಾದಂಥ ಬಸವರಾಜು ಅವರು, ರಂಗಲಕ್ಷ್ಮಿ ಶ್ರೀನಿವಾಸ್ ಅವರು, ಡಾಕ್ಟರ್ ರಾಘವೇಂದ್ರ ಶಾಮ್ಲೀಲಾ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು. ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ಒಂದು ಕಡೆಯಲ್ಲಿ ಸರ್ಕಾರಿ ಕಾಲೇಜುಗಳು ಇಲ್ಲಿ ವಿದ್ಯಾರ್ಥಿಗಳ ಪ್ರಮಾಣ ಕಡಿಮೆ ಆಗೋದಕ್ಕೆ ಕಾರಣ ಏನು ಎನ್ನುವಂಥ ವಿಚಾರದ ಕುರಿತಂತೆ ತಜ್ಞರು ಕೂಡ ಮಾಹಿತಿಯನ್ನು ಕೊಟ್ಟರು. ಇಲ್ಲಿ ಲೋಪ ಇರೋದು ಕೊನೆಗೆ ಸರ್ಕಾರದೇ. ಯಾಕೆ ಅನುಮತಿಯನ್ನು ಕೊಟ್ಟರು ಇಷ್ಟೊಂದು ಕಾಲೇಜುಗಳಿಗೆ? ಅವರಿಗೆ ಬೇಸಿಕ್ ಜ್ಞಾನ ಇರಲಿಲ್ವಾ? ಇಂತಿಷ್ಟು ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ, ಅವರಿಗೆ ಇಂತಿಷ್ಟು ಸೀಟ್ನ ಅಗತ್ಯ ಮಾತ್ರ ಇರುತ್ತೆ, ಅದಕ್ಕಿಂತ ಜಾಸ್ತಿಯಾಗಿ ನಾವು ಅನುಮತಿಯನ್ನು ಕೊಟ್ಟಿದ್ದೀವಿ ಎನ್ನುವಂಥ ಸಾಮಾನ್ಯ ಜ್ಞಾನ ಸರ್ಕಾರಕ್ಕೂ ಇರಲಿಲ್ವಾ ಎನ್ನುವಂಥ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ. ಇದಾಗಿತ್ತು ಇವತ್ತಿನ ಚರ್ಚಾ ವಿಷಯ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವ.